ಕರ್ತನಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಭಾನುವಾರದ ಆರಾಧನೆಗೆ ಮತ್ತೊಂದು ಆವೃತ್ತಿ ವಂದಿಸಿಕೊಳ್ಳಲು ಇಷ್ಟಪಡುತ್ತೇನೆ. ನಾನು ಪಾಸ್ಟರ್ ಕೆಂಪನಾದ ನಾನು ನಿಮ್ಮೆಲ್ಲರನ್ನು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸ್ತೇನೆ. ನಮ್ಮ ಕುಟುಂಬದವರು ಕೂಡ ನಿಮ್ಮೆಲ್ಲರನ್ನು ಕೂಡ ವಂದಿಸಿಕೊಳ್ಳುತ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ಬನ್ನಿ ನಾವು ಮತ್ತೆ ದೇವರನ್ನು ಆರಾಧಿಸಲಿಕ್ಕೆ ಹೋಗೋಣ. ನೀವೆಲ್ಲರೂ ಚೆನ್ನಾಗಿದ್ದೀರಿ, ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುತ್ತೇನೆ ಪ್ರೇರೆ. ಆತನ ಕೃಪೆ, ಆತನ ಮಹಿಮೆ, ಆತನ ಪ್ರಸನ್ನತೆ ನಿಮ್ಮ ಕೂಡ ಎಂದೆಂದಿಗೂ ಇದೆ ಎಂಬುದಾಗಿ ನಾನು ನಂಬುತ್ತೇನೆ ಪ್ರೇರೆ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ನಾವು ಬದುಕಿರುವುದು ಅಥವಾ ಬದುಕಿ ಉಳಿದಿರುವುದು ಆತನ ಕೃಪೆಯಿಂದ. ಹಾಗಾಗಿ ಆತನ ಕೃಪೆಯಲ್ಲಿ ನಾವಿದ್ದೇವೆ, ಆತನ ಕೃಪೆಯ ಅಡಿಯಲ್ಲಿ ನಾವು ವಾಸಿಸುತ್ತಿದ್ದೇವೆ. ಆತನ ಕೃಪೆಗೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ನಾವು ದೇವರ ಸಮ್ಮುಖದಲ್ಲಿ ಆರಾಧನೆಗೆ ಹೋಗೋಣ. ತಲೆಬಾಗಿಸಿ ಪ್ರಾರ್ಥನೆ ಮಾಡೋಣ ಪ್ರೇರೆ. ಸರ್ವಶಕ್ತನು ಒಡೆಯನು ರಕ್ಷಕನಾದ ದೇವರೇ, ಅಪ್ಪ ನಿಮ್ಮನ್ನು ವಂದಿಸ್ತೇವೆ, ಕೊಂಡಾಡ್ತೇವೆ. ಈ ಬೆಳಗಿನ ಜಾವದಲ್ಲಿ ದೇವರೇ ನಿನ್ನನ್ನು ಆರಾಧಿಸುವಂತ ಕೊಟ್ಟ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಈ ಒಂದು ಸಂದರ್ಭದಲ್ಲಿ ದೇವರೇ ನಿನ್ನನ್ನು ಮಹಿಮೆ ಪಡಿಸ್ತೇವೆ, ಕೊಂಡಾಡ್ತೇವೆ ರಾಜ್ಯ ಅಪ್ಪ, ಮಹಿಮೆಗೊಳಿಸ್ತೇವೆ ಅಪ್ಪ. ಹಾಡುವಂತ ಹಾಡುಗಳನ್ನ, ವಾಕ್ಯಗಳನ್ನ ಕರ್ತನೆ ಹೆಸರಿಸಲಾಗಿ ಆಶೀರ್ವಾದ ಮಾಡು. ಇದನ್ನ ವೀಕ್ಷಣೆ ಮಾಡುವಂತ ಪ್ರತಿಯೊಬ್ಬರನ್ನ ಸ್ವಾಮಿ ನೀನೇ ಕರ್ತನೆ ಹೆಸರಾಗಿ ಆಶೀರ್ವದಿಸಿರಿ. ವಾಕ್ಯಗಳನ್ನು ಕೇಳುವಾಗಲೂ ಕರ್ತನೆ ಅವರ ಆ ಒಂದು ಕರ್ತನೆ ಕಿವಿಗಳನ್ನ ಸ್ವಾಮಿ, ಅವರ ಹೃದಯಗಳನ್ನ ನೀನು ತೆರೆಯ ಮಾಡಬೇಕು ಎಂದು ಪ್ರಾರ್ಥಿಸ್ತೇವೆ. ಅವರ ಆತ್ಮದ ಕಿವಿಗಳು, ಆತ್ಮದ ಕಣ್ಣುಗಳು ಕರ್ತನೆ ತೆರೆಯಲ್ಪಟ್ಟು ನಿನ್ನ ಸತ್ಯದ ಮರ್ಮವನ್ನ ಅರಿಯುವಂತೆ, ತಿಳಿಯುವಂತೆ ದೇವರೇ ಸಹಾಯ ಮಾಡಬೇಕು ಎಂದು ಪ್ರಾರ್ಥಿಸ್ತೇವೆ ಅಪ್ಪ. ನೀನು ನಮ್ಮ ಕೂಡ ಇರು ಅಪ್ಪ. ನಾವೆಲ್ಲ ಮಹಿಮೆ ಹೊಂದುದು ಸ್ವಾಮಿ, ನೀನು ಮಹಿಮೆ ಹೊಂದಬೇಕು. ಈ ಒಂದು ಫೇಸ್ಬುಕ್ ಮೂಲಕವಾಗಿ ಕರ್ತನೆ ನಾವೆಲ್ಲ ಹೆಸರು ವಾಸಿಯಾಗುವುದು, ನನ್ನ ಹೆಸರೆಲ್ಲ ಪ್ರಸಿದ್ಧಿ ಆಗುವಂಥದ್ದು. ನಿನ್ನ ಹೆಸರು ಪ್ರಸಿದ್ಧಿ ಆಗಬೇಕು ರಾಜ್ಯ, ನಿನ್ನ ನಾಮ ಪ್ರಸಿದ್ಧಿ ಆಗಬೇಕು ರಾಜ್ಯ, ನಿನ್ನ ನಾಮ ಮಹಿಮೆ ಆಗಬೇಕು ರಾಜ್ಯ. ಅನೇಕರು ಮಾನಸಾಂತರ ಹೊಂದಬೇಕು, ಅನೇಕರು ರಕ್ಷಿಸಲ್ಪಡಬೇಕು, ಅನೇಕರ ಬಾಳಲ್ಲಿ ದೇವರೇ ಅಪ್ಪ ಅವರು ತಮ್ಮ ಜೀವಿತದಲ್ಲಿ ನಿನಗಾಗಿ ಜೀವಿಸುವಂತೆ ಆಗಬೇಕು ರಾಜ್ಯ. ಅದೇ ಉದ್ದೇಶಕ್ಕಾಗಿ ಕರ್ತನೆ ಈ ಲೈವ್ ಮೂಲಕವಾಗಿ ನಾವು ಬರ್ತಿದ್ದೇವೆ ಸ್ವಾಮಿ ಸ್ತೋತ್ರ ಅಪ್ಪ. ಕರ್ತನಾದ ಯೇಸುವೆ ನೀನು ಕರ್ತನೆ ಈ ಲೈವ್ ಪ್ರೈಸ್ ಅಂಡ್ ವರ್ಷಿಪ್ ಮೂಲಕವಾಗಿ, ಮೆಸೇಜ್ ಮೂಲಕವಾಗಿ ಕರ್ತನೆ ಮಹಿಮೆ ಹೊಂದಿಕೊಳ್ಳಬೇಕು ಎಂದು ಪ್ರಾರ್ಥಿಸುತ್ತೇವೆ. Yes Lord, we are here to glorify your name, and our live worship and giving the message is all about you, Lord Father, glorifying your name, Lord Father, living for you, Lord Jesus, bringing your name to be glorified, Lord, in all the earth, Lord Jesus. ಯೇಸುವೇ ವಿಶೇಷವಾಗಿ ಕರ್ತನೆ ಈ ನಮ್ಮ ಕೂಡ ಇದ್ದು ನೀನೇ ನಡೆಸಬೇಕು ಎಂದು ಪ್ರಾರ್ಥನೆ. ಪರಿಶುದ್ಧಾತ್ಮ ದೇವರೇ ಯು ಟೇಕ್ ಕಂಟ್ರೋಲ್ ಆಫ್ ಎವ್ರಿಥಿಂಗ್ ಗಾಡ್. ಹಾಲೆಲೂಯಾ. ನಿನ್ನ ಒಂದು ನಿಯಂತ್ರಣಕ್ಕೆ ಎಲ್ಲವನ್ನು ಒಪ್ಪಿಸಿಕೊಳ್ಳುತ್ತೇನೆ ರಾಜ್ಯ ಅಪ್ಪ. ನನ್ನನ್ನು ಕರ್ತನೆ ನೀನು ಮುಟ್ಟು ನಿನ್ನ ಜ್ಞಾನ, ಬುದ್ಧಿ, ಬಲ, ಶಕ್ತಿಯಿಂದ ದೇವರೇ ನನ್ನನ್ನು ತುಂಬಬೇಕು ಎಂದು ಪ್ರಾರ್ಥಿಸುತ್ತೇನೆ. ಕೃಪೆ ಮಾಡು ರಾಜ್ಯ, ಕೃಪೆ ಮಾಡು. ಪ್ರಾರ್ಥನೆ ಎಲ್ಲವನ್ನ ಕೇಳಿದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡ್ತೇವೆ ನಮ್ಮ ತಂದೆ. ಬನ್ನಿ ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ ಹೋಗೋಣ. ಇವತ್ತಿನ ಸಂದೇಶ, ನಾನು ಹೇಳ್ತಕ್ಕಂಥ ಇವತ್ತು ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ಲಿವಿಂಗ್ ಫಾರ್ ಜೀಸಸ್, ಕ್ರಿಸ್ತನಿಗಾಗಿ ಜೀವಿಸೋದು. ಲಿವಿಂಗ್ ಫಾರ್ ಜೀಸಸ್. ಫಿಲಿಪ್ಪಿ 1ನೇ ಅಧ್ಯಾಯ 19ನೇ ವಚನದಿಂದ 26ರವರೆಗೆ ನಾವು ನೋಡಿಕೊಳ್ಳಲು ಹೋಗುತ್ತಿದ್ದೇವೆ. ದೇವರ ಸ್ತೋತ್ರ. ನೋಡ್ರಿ, ಈ ಒಂದು ಫಿಲಿಪ್ಪಿ ಬರೆದ ಪತ್ರಿಕೆ, ಇದು ಪೌಲನಿಗೆ ಬರೆದಂತ ಪತ್ರಿಕೆಯು, ಅಪೊಸ್ತಲನಾದಂತ ಪೌಲನು ಬರೆದಂತ ಒಂದು ಪತ್ರಿಕೆ ಆಗಿರ್ತದೆ. ಪೌಲನು ಫಿಲಿಪ್ಪಿಯ ಸಭೆಯವರಿಗೆ ಈ ಪತ್ರಿಕೆಯನ್ನು ಆತನು ಬರೆಯಲ್ಪಡುತ್ತಾನೆ. ನೋಡ್ರಿ, ಫಿಲಿಪ್ಪಿ ಗ್ರೀಸ್ನ ಉತ್ತರ ಪ್ರಾಂತ್ಯವಾದ ಮೆಕೊದೋನ್ಯದ ಒಂದು ಪ್ರಮುಖ ನಗರವಾಗಿತ್ತು ಪ್ರಿಯರೇ. ಅಲ್ಲಿ ಬಹುಮಂದಿ ರೋಮಾಯ ನಾಗರಿಕರು ಮತ್ತು ರೋಮಾಯ ಸೈನಿಕರು ನೆಲೆಸಿದ್ದ ಕಾರಣ ಅದು ಒಂದು ರೋಮಾಯ ವಸಾಹತುವಾಗಿ ಮಾಡಲ್ಪಟ್ಟಿತ್ತು ಪ್ರಿಯರೇ. ದೇವನಾಮಕ್ಕೆ ಸ್ತೋತ್ರ. ಪೌಲನು ತನ್ನ ಎರಡನೆಯ ಸುವಾರ್ತೆಯ ಪ್ರಯಾಣದ ವೇಳೆ ಪ್ರಥಮ ಬಾರಿಗೆ ಫಿಲಿಪ್ಪಿಗೆ ಬರಲ್ಪಡ್ತಾನೆ.
ಐರೋಪ್ಯ ಖಂಡದಲ್ಲಿ ಸುವಾರ್ತೆ ಸಾರಲ್ಪಟ್ಟಿದ್ದು ಅದೇ ಮೊದಲನೆಯ ಸಾರಿಗೆಯಾಗಿತ್ತು ಪ್ರೇರೆ. ದೇವರ ಸ್ತೋತ್ರ. ಹಾಗಾದ್ರೆ ಫಿಲಿಪ್ಪಿಯಲ್ಲಿಯೇ ಸುವಾರ್ತೆಯು ಆಸ್ಯದಿಂದ ಐರೋಪ್ಯಗೆ ಪ್ರಥಮ ಬಾರಿಗೆ ಹರಡಿಸಲ್ಪಟ್ಟಿತ್ತೆಂದು ಹೇಳಬಹುದು ಪ್ರೇರೆ. ದೇವರ ಸ್ತೋತ್ರ. ನೆನಪಿರಲಿ, ಈ ಒಂದು ಕ್ರೈಸ್ತ ಒಂದು ಸುವಾರ್ತೆಯು ಐರೋಪ್ಯದ ಮತ್ತು ಪಾಶ್ಚಾತ್ಯ ಒಂದು ಧರ್ಮವಾಗಿರುವುದಿಲ್ಲ. ಇದು ಕ್ರೈಸ್ತ ಒಂದು ಸುವಾರ್ತೆ. ಈ ಸುವಾರ್ತೆಯು ಐರೋಪ್ಯ ಅಥವಾ ಪಾಶ್ಚಾತ್ಯ ದೇಶದಿಂದ ಬಂದಂತ ಒಂದು ಧರ್ಮವಲ್ಲ. ಇದು ಏಷ್ಯಾ ಖಂಡದಲ್ಲಿಯೇ ಪ್ರಾರಂಭವಾಗಿರತಕ್ಕಂಥ ಒಂದು ಸುವಾರ್ತೆಯಾಗಿರ್ತದೆ ಬೇರೆ. ಅದು ಕ್ರೈಸ್ತ ಒಂದು ಸುವಾರ್ತೆಯಾಗಿರ್ತದೆ. ಪೌಲನು ತಾನು ಹೊಂದಿದ ದರ್ಶನದ ಕಾರಣದಿಂದ ಮೊದಲ ಸಾರಿ ಫಿಲಿಪ್ಪಿಗೆ ಹೋಗಲ್ಪಡ್ತಾನೆ. ಆ ದರ್ಶನದಲ್ಲಿ ಮೆಕ್ಕೋದೋನ್ಯದಿಂದ ಬಂದ ಒಬ್ಬ ಮನುಷ್ಯನು ಆತನಿಗೆ ಹೇಳಿದ್ದೇನೆಂದರೆ, ನೀನು ಸಮುದ್ರವನ್ನು ದಾಟಿ ಮೆಕ್ಕೋದೋನ್ಯಕ್ಕೆ ಬಂದು ನಮಗೆ ನೇರವಾಗಬೇಕೆಂದು ಬೇಡಿಕೊಳ್ಳುತ್ತಾನೆ. ಅಪೊಸ್ತಲ ಕೃತ್ಯ 16ನೇ 9ರಿಂದ 10ನೇ ವಚನದಲ್ಲಿ ನೀವು ಅದನ್ನ ಕಾಣಬಹುದು ಪ್ರೇರೆ. ದೇವನ ಸ್ತೋತ್ರ. ಪೌಲನು ರೋಮಾಯಪುರದಲ್ಲಿ ಸೆರಿಯಾಳಾಗಿ, ನೋಡ್ರಿ, ರೋಮದಲ್ಲಿ ಸೆರಿಯಾಳಾಗಿ ಇರುವ ವೇಳೆಯಲ್ಲಿ ಸುಮಾರು ಕ್ರಿಸ್ತ ಶಕ 60ರಿಂದ 61ರ ಆಸುಪಾಸಿನಲ್ಲಿ ಈತನು ಫಿಲಿಪ್ಪಿಯವರಿಗೆ ಈ ಪತ್ರಿಕೆಯನ್ನ ಬರೆದನೆಂದು ಬಹುಪಾಲು ಪಂಡಿತರು ನಂಬಿಕೆ ಇಡುತ್ತಾರೆ ಪ್ರೇರೆ. ದೇವನ ಸ್ತೋತ್ರ. ನೋಡ್ರಿ, ಪೌಲನು ರೋಮಾಯದಲ್ಲಿ ಸೆರಿಯಾಳಾಗಿದ್ದಾಗ ಈ ಪತ್ರಿಕೆಯನ್ನು ಫಿಲಿಪ್ಪಿ ಸಭೆಯವರಿಗೆ ಸುಮಾರು 60 ಮತ್ತು 61ರಲ್ಲಿ, ಕ್ರಿಸ್ತ ಶಕ ಸುಮಾರು 60 ಮತ್ತು 61ರಲ್ಲಿ ಬರೆಯಲ್ಪಟ್ಟಿದ್ದಾನೆ ಪ್ರೇರೆ. ಎಲ್ಲಿದ್ದಾಗ? ಸೆರೆಮನೆಯಲ್ಲಿದ್ದಾಗ, ಬಂಧನದಲ್ಲಿ ಒಳಗಾಗಿದ್ದಾಗ. ಯಾರಿಗೋಸ್ಕರ? ಹಣಕ್ಕಾಗಿ, ಆಸ್ತಿಗಾಗಿ ಅಥವಾ ಅಂತಸ್ತಿಗಾಗಿ ಏನಾದರೂ ಕಳ್ತನ ಮಾಡಿ ಹೋಗಿದ್ನ? ಇಲ್ಲ, ಸುವಾರ್ತೆಗಾಗಿ, ಕ್ರಿಸ್ತನ ನಿಮಿತ್ತವಾಗಿ ಆತನು ಬೇಡಿಗಳನ್ನ ಹಾಕಿಸಿಕೊಂಡಿದ್ದರು ಪ್ರೇರೆ. ಪೌಲನು ಅದೇ ಸೆರೆವಾಸದಲ್ಲಿಯೇ ಎಫೆಸದವರಿಗೆ, ಕೊಲೊಸ್ಸೆದವರಿಗೆ ಮತ್ತು ಫಿಲೋಮನನಿಗೆ ತನ್ನ ಪತ್ರಿಕೆಗಳನ್ನ ಬರೆದನೆಂದು ಈ ಪಂಡಿತರ ಒಂದು ನಂಬಿಕೆಯಾಗಿರುತ್ತದೆ ಪ್ರೇರೆ. ದೇವರ ಸ್ತೋತ್ರ. ಈ ಪೌಲನ ಒಂದು ಜೀವಿತದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಬೇಕಾದ್ರೆ ರೋಮಾಪುರದ ಬರೆದ ಪತ್ರಿಕೆಯ ಹೆಚ್ಚಿನ ಭಾಗವನ್ನು ನೀವು ಓದಿ ತಿಳಿದುಕೊಳ್ಬೇಕು. ಅಷ್ಟು ಪೌಲನ ಕುರಿತಾಗಿ ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಪ್ರೇರೆ. ದೇವರ ಸ್ತೋತ್ರ. ಒಟ್ಟಾರೆ ಇದು ಹಿನ್ನೆಲೆ ಆಗಿರ್ತದೆ. ಸೊ ಪೌಲನ ಪ್ರಕಾರ ಕ್ರಿಸ್ತನಿಗಾಗಿ ಜೀವಿಸುವುದೇ ಅಂದ್ರೆ ಏನು? ಪೌಲನ ಪ್ರಕಾರ ಅಥವಾ ಪೌಲನ ವಾದದ ಪ್ರಕಾರ, ಪೌಲನ ನಂಬಿಕೆಯ ಪ್ರಕಾರ ಕ್ರಿಸ್ತನಿಗಾಗಿ ಜೀವಿಸುವುದು ಎಂದ್ರೆ ಏನು? ಕ್ರಿಸ್ತನ ಹೇಳ್ತಾನೆ, ಪೌಲನ ಹೇಳ್ತಾನೆ 21ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ನೋಡ್ರಿ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂಬುದಾಗಿ ಅಪೊಸ್ತಲನಾದ ಪೌಲನು ಘಂಟಾಘೋಷವಾಗಿ ಹೇಳಿಕೊಳ್ಳುತ್ತಾರೆ. ಹಾಗಂದ್ರೆ ಏನರ್ಥ ಅದು ಅಂತ ನಾವು ಆಲೋಚಿಸುತ್ತಾ ಹೋದ್ರೆ, ಒಬ್ಬ ವ್ಯಕ್ತಿ ನೋಡ್ರಿ, ಫುಟ್ಬಾಲ್ ಪ್ಲೇಯರ್ ಇದ್ದ. ಆ ಫುಟ್ಬಾಲ್ ಪ್ಲೇಯರು ಒಂದು ಟಿ ಶರ್ಟ್ ಅನ್ನ ಖರೀದಿ ಮಾಡ್ತಾರೆ. ಆ ಟಿ ಶರ್ಟ್ ಮೇಲೆ ಏನಿರ್ತದೆ ಅಂತ ಹೇಳಿದ್ರೆ, ಲೈಫ್ ಇಸ್ ಅ ಬಾಸ್ಕೆಟ್ ಬಾಲ್ ಅಂಡ್ ದ ರೆಸ್ಟ್ ಆಫ್ ಇಟ್ ಈಸ್ ಅ ಡೀಟೇಲ್ಸ್. ಲೈಫ್ ಇಸ್ ಅ ಬಾಸ್ಕೆಟ್ ಬಾಲ್ ಅಂಡ್ ರೆಸ್ಟ್ ಈಸ್ ಡೀಟೇಲ್ಸ್. ನೋಡ್ರಿ, ನನ್ನ ಜೀವನ ಒಂದು ಫುಟ್ಬಾಲ್ ಆಗಿರುತ್ತದೆ, ಆಮೇಲೆ ಉಳಿದಂತವುಗಳು ಅಂತ ಆತನು ಹೇಳ್ತಾನೆ. ಅಂದ್ರೆ ಆತನ ಪ್ರಮುಖ ಒಂದು ಜೀವಿತ, ಆತನ ಪ್ರಮುಖ ಗುರಿ, ಆತನ ಪ್ರಮುಖ ಉದ್ದೇಶವು ಫುಟ್ಬಾಲ್ ಅನ್ನ ಆಡುವಂತದೇ, ಅಥವಾ ಫುಟ್ಬಾಲ್ ಆಟವೇ ಒಂದು ಅವನ ಜೀವಿತದಲ್ಲಿ ಒಂದು ಜೀವನಮಯವಾಗಿತ್ತು. ಆತನ ಫುಟ್ಬಾಲ್ ಆಟಕ್ಕೆ, ಫುಟ್ಬಾಲ್ ಜೀವಿತಕ್ಕೆ ಸೋತು ಹೋದಂತವನಾಗಿದ್ದ. ದೇವರ ಸ್ತೋತ್ರ. Basketball was the primary focus of his life, and everything else really didn't matter to him. Really didn't matter,
because he was focused. He was only focused on the football match. All his life was football. All his glory lies upon football. And he dies for the football. He was damn sure about football. My brothers and sisters. But ಏನಾಯ್ತು, ಅದೇ ಫುಟ್ಬಾಲ್ ಜೀವಿತದ ಮೂಲಕವಾಗಿ ಒಂದು ದಿನ ಆತನು ಯೇಸು ಕ್ರಿಸ್ತನನ್ನ ಕಂಡುಕೊಳ್ತಾನೆ. ದೇವರ ಸ್ತೋತ್ರ. ಇವತ್ತು ಅನೇಕ ಕ್ರೈಸ್ತರ ಜೀವಿತ, ಅನೇಕ ದೇವರ ಮಕ್ಕಳ ಜೀವಿತ ನೋಡ್ರಿ, ಅವರು ವಾಕ್ಯಗಳನ್ನ ಹೃದಯದಲ್ಲಿ ತಿಳ್ಕೊಂಡಿದ್ದಾರೆ. ಕೆಲವರು ಇನ್ನು ವಾಕ್ಯಗಳನ್ನ ಬೈಪಾಟಲ್ಲಿ ತಿಳ್ಕೊಂಡಿದ್ದಾರೆ, ಇನ್ನು ಕೆಲವರು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಆದರೆ ಇಷ್ಟೆಲ್ಲ ಇದ್ರೂ ಕೂಡ ಅವರು ವಾಕ್ಯಗಳನ್ನಾಗಲಿ, ವಾಕ್ಯಗಳ ಜೀವಿತವನ್ನಾಗಲಿ ಪ್ರಾಯೋಗಿಕವಾಗಿ, ಕ್ರಿಯಾತ್ಮಕವಾಗಿ ಜೀವಿಸುತ್ತಿಲ್ಲ ಪ್ರೇರೆ. Many Christians, they know the words by heart. They memorize it. But very sad thing is that they don't know how to do it practically. They do not live it practically. ಆ ಯವನಸ್ಥ ಹುಡುಗ ಹೇಗೆ ಟಿ ಶರ್ಟ್ ಮೇಲೆ ಹೇಳಿದನು, ಬಾಸ್ಕೆಟ್ ಬಾಲ್ ಆರ್ ಫುಟ್ಬಾಲ್ ಇಸ್ ಮೈ priority and focus of my life. And likewise, there are many people in the world, many Christians in the world, many believers in the world. They focus entirely the games, and they focus entirely on family. They focus entirely on education. Their main focus and main goal is to achieve something else. ಕೆಲವರು ಹೀಗೆ ಹೇಳ್ತಾರೆ, ಕ್ರೈಸ್ಟ್ ಇಸ್ ನಾಟ್ ಇನ್ ದೇರ್ ಲೈಫ್. ಕ್ರೈಸ್ಟ್ ಇಸ್ ನಾಟ್ ಇನ್ ದೇರ್ ಲೈಫ್. ಲೈಫ್ ಇಸ್ ಅ ಸ್ಕೂಲ್ ಫಾರ್ ದೆಮ್. ಲೈಫ್ ಇಸ್ ಅ ಫ್ಯಾಮಿಲಿ ಫಾರ್ ದೆಮ್. ಲೈಫ್ ಇಸ್ ಅ ಕರಿಯರ್ ಫಾರ್ ದೆಮ್. ಲೈಫ್ ಇಸ್ ಅ ಸಮಥಿಂಗ್ ಹಾಬಿ ಆರ್ ಎಂಟರ್ಟೈನ್ಮೆಂಟ್ ಫಾರ್ ದೆಮ್. ನೋಡ್ರಿ, ಅವ್ರ ಜೀವನದಲ್ಲಿ ಒಂದು ಸ್ಕೂಲೇ ಒಂದು ಜೀವನ, ಕುಟುಂಬವೇ ಒಂದು ಜೀವನ, ಒಂದು ಉದ್ಯೋಗ, ಅವ್ರು ಮಾಡುವಂತ ಉದ್ಯೋಗ ಒಂದು ಜೀವನ, ಅಥವಾ ಅವರ ಚಟಗಳೇ ಒಂದು ಜೀವನ, ಅವರ ಮನರಂಜನೆ ಒಂದು ಜೀವನವಾಗಿರ್ತದೆ. ನೋಡಿ, ಕೆಲವರು ವೀಕೆಂಡ್ ಆದ್ರೆ ಮನೆ ಬಿಟ್ಟು ಆಚೆ ಎಂಟರ್ಟೈನ್ಮೆಂಟ್ಗೋಸ್ಕರ ಎಲ್ಲೆಲ್ಲೋ ಊರು ಹೋಗ್ತಾರೆ. ಈಗ ಯಾರು ಹೋಗಕ್ಕಾಗಲ್ಲ, ಎಲ್ಲರೂ ಲಾಕ್ ಡೌನ್ ಅಲ್ಲಿ ಇದ್ದೇವೆ. ದೇವರ ಸ್ತೋತ್ರ. One author said like this: life is what we are lived to. Life is what we are lived to. ಜೀವನ ನಾವು ಬದುಕುವುದೇ ಜೀವನ ಅಂತಾರೆ ಒಬ್ಬರು. ನಾವು ಯಾವುದನ್ನ ಪ್ರೀತಿಸಿ ಬದುಕುತ್ತಿದ್ದೀವೋ ಅದೇ ಜೀವನ. ಹಾಗಾದ್ರೆ ನೀನು ನಾನು ಯಾವುದನ್ನ ಪ್ರೀತಿಸಿ ಬದುಕುತ್ತಿದ್ದೇವೆ? ಯಾವುದಕ್ಕಾಗಿ ಬದುಕುತ್ತಿದ್ದೇವೆ? ಈ ಬೆಳಗ್ಗೆ, ಈ ಮಧ್ಯಾಹ್ನ ಜಾವದಲ್ಲಿ ನೀವು ನಾವು ಯಾವುದಕ್ಕಾಗಿದ್ದೇವೆ ಈ ಲೋಕದಲ್ಲಿ? ಯಾವ ಉದ್ದೇಶಕ್ಕಾಗಿ ನಾವು ಬಂದಿದ್ದೇವೆ? ಯಾವ ಉದ್ದೇಶಕ್ಕಾಗಿ ದೇವರು ನಮ್ಮನ್ನು ಉಂಟು ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ? ತನ್ನ ಸ್ವಾರ್ಥದಲ್ಲಿ ನಮ್ಮನ್ನು ಯಾಕೆ ಆತನು ಉಂಟು ಮಾಡಿದನು? ಯಾವ ಕಾರಣಕ್ಕಾಗಿ ಉಂಟು ಮಾಡಿದನು? ಆ ಉದ್ದೇಶವನ್ನ ನೀನು ನಾನು ದೇವರ ಸಮ್ಮುಖದಲ್ಲಿ ತಿಳಿದುಕೊಳ್ಳಬೇಕು ಪ್ರೇರೆ. ತಿಳಿದುಕೊಂಡ್ರೆ ಮಾತ್ರ ನಮ್ಮ ಜೀವನ ಒಂದು ವರ್ಣಮಯವಾಗಿ, ಒಂದು ಅದ್ಭುತದಲ್ಲಿ ಮತ್ತು ಇನ್ನೂ ಅದ್ಭುತವಾಗಿ ನಾವು ಜೀವಿಸಲು ಸಹಾಯವಾಗಿರುತ್ತದೆ ಪ್ರೇರೆ. ದೇವನಾಮ ಸ್ತೋತ್ರ. What is really mean? What does it mean to really live for Christ? Jesus said was that very reason that he came to earth was to give life and have it abundantly for us. John 10:10, ಯೋಹಾನ 10:10ರಲ್ಲಿ
ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೆ ಬರುತ್ತಾನೋ ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕಂತಲೂ ಬಂದೇನು. ಇಂಗ್ಲಿಷ್ ನಲ್ಲಿ ಓದ್ತಾರೆ, ನಮ್ಮ ಮಗಳು ಇಂಗ್ಲಿಷ್ ನಲ್ಲಿ ಓದ್ತಾರೆ. The thief comes only to steal and kill and destroy. Thief comes to only to steal and kill and destroy you. I have come that they may have life. But Jesus, look at Satan, the devil. And he comes to kill us, destroy us. But Jesus came to give us life. And have it to the fill. Yes, with a fill abundantly. In many versions says, in many of the scripture says abundantly. That means completely. Jesus wants to give us a complete life. ಯೇಸು ಕ್ರಿಸ್ತನು ನಮಗೆ ನೋಡಿ, ಸೈತಾನನು ಕದ್ದುಕೊಳ್ಳುವುದಕ್ಕಾಗಿ, ಹಾಳು ಮಾಡುವುದಕ್ಕಾಗಿ, ನಾಶಪಡಿಸುವುದಕ್ಕಾಗಿ ಬಂದಿದ್ದಾನೆ ಹೊರತು, ಆದರೆ ಯೇಸು ಕ್ರಿಸ್ತನು ನಮಗೆ ಸಮೃದ್ಧಿಯನ್ನು ಉಂಟು ಮಾಡಲು, ಆ ಸಮೃದ್ಧಿಯ ಜೀವನ ಸಂಪೂರ್ಣವಾಗಿ ನೀವು ಹೊಂದಬೇಕೆಂಬುದಾಗಿ ಆತನು ಈ ಲೋಕಕ್ಕೆ ನಿಮ್ಮನ್ನ ಹರಸಿ ಬಂದಿದ್ದಾರೆ. ಹುಡುಕಾಡುತ್ತಾ ಬಂದಿದ್ದಾರೆ. ನಾವೇನು ಅವ್ರು ಹುಡುಕಾಡಬೇಕಾಗಿಲ್ಲ, ನಮ್ಮನ್ನು ಹುಡುಕಿ ಅವರು ಬಂದಿದ್ದಾರೆ. ನಾವು ಅವರ ಹತ್ರ ಬಳಿಯಲ್ಲಿ ಹೋಗ್ಲಿಲ್ಲ, ಅವರೇ ನಮ್ಮ ಬಳಿಯಲ್ಲಿ ಬಂದರು. ಎಂತ ಯೇಸು ಕ್ರಿಸ್ತನ ನೋಡಿ, ಎಂತ ದೇವರು ನೋಡಿ, ಎಂತ ದೇವರ ಪ್ರೀತಿ ನೋಡಿ, ಎಷ್ಟು ಅದ್ಭುತವಾದ ಅಮೂಲ್ಯವಾದ ಆತನ ಪ್ರೀತಿ. ದೇವನಾಮಕ್ಕೆ ಸ್ತೋತ್ರ. ಇದು ಯೇಸು ಕ್ರಿಸ್ತನು ಯಾಕೆ ಬಂದನು, ಯಾವ ಉದ್ದೇಶಕ್ಕಾಗಿ ಬಂದನು ಹೇಳುವಂತ ಒಂದು ವಚನ. ಯೇಸು ಕ್ರಿಸ್ತನ ಉದ್ದೇಶ ಇದು. And Paul had this passion. Paul found this life. Paul found this purpose. And Paul also found this priority in his life. ಪೌಲನಿಗೆ ಗೊತ್ತಾಯ್ತು, ಏನು, ಕ್ರಿಸ್ತನು ನನಗೆ ಸಮೃದ್ಧಿಯನ್ನು ಉಂಟು ಮಾಡಲು, ಆ ಸಮೃದ್ಧಿಯ ಜೀವನ ಸಂಪೂರ್ಣವಾಗಿ ನಾನು ಹೊಂದಿಕೊಳ್ಳುವುದಕ್ಕಾಗಿ ಆತನು ಬಂದಿದ್ದಾನೆ. ಅದುವೇ ಆತನ ಉದ್ದೇಶವಾಗಿತ್ತು. ದೇವರ ಚಿತ್ತವನ್ನ ನೆರವೇರಿಸುವುದಕ್ಕಾಗಿ ಬಂದಿದ್ದು ಅದು ಉದ್ದೇಶ. ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ ಬಂದದ್ದು ಆತನ ಉದ್ದೇಶ. ಇದನ್ನೆಲ್ಲವನ್ನ ಪೌಲನು ದೇವರ ವಾಕ್ಯದ ಮೂಲಕವಾಗಿ ಕಂಡುಹಿಡಿತಾ ಬಂದ. ಆವಾಗ ಅವನ ಜೀವನ, ಅವನ ನೋಟ, ಅವನ ಗುರಿ, ಅವನ ಉದ್ದೇಶ ಎಲ್ಲವೂ ಬದಲಾಗುತ್ತಾ ಹೋಯಿತು. ದೇವನಾಮಕ್ಕೆ ಸ್ತೋತ್ರ. ಅದಕ್ಕಾಗಿ ಗಲಾತ್ಯ 2ನೇ ಅಧ್ಯಾಯ 20ನೇ ವಚನದಲ್ಲಿ I have been crucified with Christ. And I no longer live. But Christ lives in me. Very important verse. I have been crucified with Christ. The old Paul has been tied with cross. He is no more. ಹಳಬನಾದಂತ ಪೌಲನು ಅಥವಾ ಹಳೆಯ ಜೀವಿತದಲ್ಲಿರ್ತಕ್ಕಂಥ ಪೌಲನು ಕ್ರಿಸ್ತನ ಶಿಲುಬೆಯೊಂದಿಗೆ ಸಾಯಲ್ಪಟ್ಟಿದ್ದಾನೆ. ಅಂದ್ರೆ ಅವನು ಮುಂಚೆ ಮಾಡುವಂತ ಯೋಚನೆಗಳು, ಮುಂಚೆ ಇರತಕ್ಕಂಥ ಉದ್ದೇಶಗಳು, ಮುಂಚೆ ಇರತಕ್ಕಂಥ ನೋಟಗಳು, ಮುಂಚೆ ಇರತಕ್ಕಂಥ ಜೀವನ, ಮುಂಚೆ ಜೀವಿಸ್ತಕ್ಕಂಥ ಜೀವನ, ಇರ್ತಕ್ಕಂಥ ಆಲೋಚನೆಗಳು, ಮನಸ್ಸು, ಗುರಿ ಒಟ್ಟಾರೆ ಬದಲಾಗ್ಬಿಟ್ಟಿದೆ. Because the gospel has changed him, scanned his life. ಸ್ವಾರ್ಥಿ ವಾಕ್ಯ ಆತನ ಜೀವಿತವನ್ನ ಬದಲಾಯಿಸಿ ಕ್ರಿಸ್ತನಿಗಾಗಿ ಬದುಕುವಂತೆ ಮಾಡಿತು. ಬೇರೆ ಆತನು ಧರ್ಮಕ್ಕಾಗಿ ಬದುಕುತ್ತಿದ್ದನು, ತನ್ನ ಧರ್ಮಕ್ಕಾಗಿ ಬದುಕುತ್ತಿದ್ದನು. ತನ್ನ ಜೀವನವನ್ನೆಲ್ಲ ಹಿಂಸೆಯನ್ನು ಪಡಿಸುವಂತ ಸೌಲನಾಗಿತ್ತು. ಈಗ ಆತನು ಆ ಸೌಲನ ಗುಣಗಳನ್ನೆಲ್ಲ ಕ್ರಿಸ್ತನ ಶಿಲುಬೆಗೆ ಸಾಯಿಸಲ್ಪಟ್ಟಿದ್ದಾನೆ. ಮುಂಚೆ ಇರತಕ್ಕಂಥ ಸೌಲನು ಕ್ರಿಸ್ತನ ಶಿಲುಬೆಗೆ ಹಾಕಿಸಿಕೊಂಡ ತಕ್ಷಣ
ಸುವಾರ್ತೆಯ ಒಂದು ಅರ್ಥವನ್ನ ತಿಳಿದುಕೊಂಡ ತಕ್ಷಣ ಆತನ ಕ್ರಿಸ್ತನಿಗಾಗಿ ಕ್ರಿಸ್ತನ ಜೀವಿತಾಗಿ ಜೀವಿಸುವುದಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಕ್ರಿಸ್ತನ ಶಿಲುಬೆಯೊಂದಿಗೆ ಆತನು ತನ್ನ ಹಳೆಯ ಜೀವಿತವನ್ನೆಲ್ಲ ಸಾಯಿಸಿಕೊಂಡಿದ್ದಾನೆ. ಅದಕ್ಕೆ ಆತನು ಹೇಳ್ತಾನೆ, ಇನ್ನು ಮೇಲೆ ಜೀವಿಸುವವನು ಸೌಲನಲ್ಲ, ಪೌಲನಾಗಿರ್ತಾನೆ. ಸೌಲನಂದ್ರೆ ಹೆಚ್ಚಿಸಲ್ಪಡುವವನು, ಪೌಲನಂದ್ರೆ ತಗ್ಗಿಸಲ್ಪಡುವವನು ಎಂಬುದಾಗಿ ಅರ್ಥವಿದೆ. ದೇವರಿಗೆ ಸ್ತೋತ್ರ. ಹಳೆಯ ಪೌಲ ಹೋದ. ಅದಕ್ಕೆ ಪೌಲನು ಇನ್ನೊಂದು ವಾಕ್ಯದಲ್ಲಿ ಹೇಳ್ತಾನೆ, ನಾನು ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಹಳೆಯದೆಲ್ಲ ಹೋಯಿತು, ಹೊಸದೆಲ್ಲ ಬಂತು. ಪೌಲನ ಜೀವನ ಇದು. ಪೌಲನು ಕ್ರಿಸ್ತನಿಗಾಗಿ ಬದುಕುವುದು ಬಿಟ್ರೆ, ಕ್ರಿಸ್ತನ ಮಹಿಮೆಗಾಗಿ, ಕ್ರಿಸ್ತನ ಉದ್ದೇಶಕ್ಕಾಗಿ ಬದುಕುವುದು ಬಿಟ್ರೆ ಬೇರೇನು ಆಲೋಚನೆ ಅವನಿಗೆ ಇರಲಿಲ್ಲ. ಕ್ರಿಸ್ತನಿಗಾಗಿ ಮಾತ್ರ, ಕ್ರಿಸ್ತನ ಸೇವೆಗಾಗಿ ಮಾತ್ರ, ಕ್ರಿಸ್ತನ ರಾಜ್ಯಕ್ಕಾಗಿ ಮಾತ್ರ, ಕ್ರಿಸ್ತನ ಕೋಟೆಯನ್ನು ಕಟ್ಟುವುದಕ್ಕಾಗಿ ಮಾತ್ರ, ಕ್ರಿಸ್ತನ ನಾಮವನ್ನ ಪ್ರಚುರಪಡಿಸುವುದಕ್ಕಾಗಿ ಮಾತ್ರವೇ ಪೌಲನು ಜೀವಿಸುವುದನ್ನು ಮತ್ತು ಕ್ರಿಸ್ತನ ಹಿಂಬಾಲಕನಾಗಿ, ಕ್ರಿಸ್ತನ ಅನುಯಾಯಿಯಾಗಿ, ಕ್ರಿಸ್ತನ ಶಿಷ್ಯನಾಗಿ ಇಡೀ ಲೋಕಕ್ಕೆ ಬಾಳಿ ತೋರಿಸಿದಂತ ಒಬ್ಬ ಅದ್ಭುತವಾದ ಯೇಸು ಕ್ರಿಸ್ತನ ಶಿಷ್ಯನು ಅಂತ ಹೇಳಿದ್ರೆ, ಅಪೋಸ್ತಲನು ಅಂತ ಹೇಳಿದ್ರೆ ಪೌಲನಾಗಿರ್ತಾನೆ. ಬೇರೆ ದೇವನಾಮ ಸ್ತೋತ್ರ. ನೀವು ಫಿಲಿಪ್ಪಿ 3ನೇ ಅಧ್ಯಾಯಕ್ಕೆ ಬರೋದಾದ್ರೆ ಪೌಲನು ಹೇಳ್ತಾನೆ, ಫಿಲಿಪ್ಪಿ 3ನೇ ಅಧ್ಯಾಯಕ್ಕೆ ಬರೋದಾದ್ರೆ ಆತ ಹೇಳ್ತಾನೆ, ಎಲೈ ಬುದ್ಧಿಲ್ಲದ ಗಲಾತ್ಯದವರು ಯಾರು ನಿಮ್ಮನ್ನು ಮರಗೊಳಿಸಿದರು? ಯೇಸು ಕ್ರಿಸ್ತನಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕನ್ಯೆಯೊಡನಲ್ಲಿ ವರ್ಣಿಸಲ್ಪಟ್ಟನಲ್ಲವೇ ಅಂತ ಹೇಳ್ತಾನೆ. ಮತ್ತು ಆತನು ಹೇಳ್ತಾನೆ, ನನ್ನ ಒಂದು ಹೆಮ್ಮೆ ಗರ್ವ ಎಲ್ಲಿತ್ತು ಅಂತ ಹೇಳಿದ್ರೆ, ನಾನು ಪರಿಸಾಯನಾಗಿದ್ದಾಗ ಪರಿಸಾಯನಾಗಿ ಇರ್ತಕ್ಕಂಥ ಧರ್ಮದ ಮೇಲೆ ಇತ್ತು. ನಾನು ನನ್ನ ಹೆಚ್ಚಳವನ್ನ ಪರಿಸಾಯದ ತತ್ವಗಳಲ್ಲಿ, ಪರಿಸಾಯದ ಧರ್ಮಗಳಲ್ಲಿ, ಪರಿಸಾಯದ ನೇಮ ನಿಷ್ಠೆಗಳಲ್ಲಿ ನಾನು ಬದುಕಿ ಇರುತ್ತಿದ್ದೆ. ಅದುವೇ ನನ್ನ ಹೆಚ್ಚಳವಾಗಿತ್ತು, ಅದುವೇ ನನ್ನ ಹೆಮ್ಮೆಯಾಗಿತ್ತು. ಆದರೆ ಈಗ ಕ್ರಿಸ್ತನಿಗಾಗಿ ಜೀವಿಸುವುದನ್ನು ಕಲಿತ ಮೇಲೆ ಕ್ರಿಸ್ತನೇ ನನ್ನ ಹೆಮ್ಮೆಯಾಗಿರ್ತಾನೆ, ಕ್ರಿಸ್ತನೇ ನನ್ನ ಹೆಮ್ಮೆಯಾಗಿರ್ತಾನೆ, ಕ್ರಿಸ್ತನೇ ನನ್ನ ಗರ್ವವಾಗಿರ್ತಾನೆ, ಕ್ರಿಸ್ತನೇ ನನ್ನ ಸರ್ವವೂ ಆಗಿರ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, 1 ಕೊರಿಂಥ 11ನೇ ಅಧ್ಯಾಯ 1ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅನುಸರಿಸುವ ಹಾಗೆ ನೀವು ನನ್ನನ್ನು ನೋಡಿ ಅನುಸರಿಸಿ. 11ನೇ ಅಧ್ಯಾಯ ನೋಡಿ, 1 ಕೊರಿಂಥ 11ನೇ ಅಧ್ಯಾಯಕ್ಕೆ ಬರೋಣ. 1 ಕೊರಿಂಥ 11ನೇ ಅಧ್ಯಾಯ 1ನೇ ವಚನ 11, 1 Corinthians 11 verse 11, it says, ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರಿ. ಎಸ್, ಇಂಗ್ಲಿಷ್ Follow my example. Follow my example. How dare is it to tell that? As I follow the example of Christ. ನಾನು ಕ್ರಿಸ್ತನನ್ನು ಅನುಸರಿಸದಂತೆ ನೀವು ನನ್ನನ್ನು ಅನುಸರಿಸುವವರಾಗಿರಿ ಎಂದು ಪೌಲನು ಕೊರಿಂಥ ಸಭೆಯವರಿಗೆ ಹೇಳ್ತಾನೆ. ಎಷ್ಟು ಧೈರ್ಯ ನೋಡಿ. ಈ ಮಾದರಿಯಾಗಿ ಜೀವಿಸುವುದಿದೆಯಲ್ಲ, ಕ್ರಿಸ್ತನಿಗಾಗಿ ಜೀವಿಸುವಾಗ ಮಾದರಿಯ ಜೀವಿತ ಇದೆಯಲ್ಲ, ಬಹಳ ಕಷ್ಟಕರವಾದದ್ದು. ಆದರೆ ಪೌಲನು ಅದನ್ನು ಸುಲಭವಾಗಿ ಹೇಳ್ತಾನೆ, ನಾನು ಕ್ರಿಸ್ತನನ್ನ ಅನುಸರಿಸಿ ತೋರಿಸಿದಂತೆ ನೀವು ನನ್ನನ್ನು ನೋಡಿ ಕಲ್ತ್ಕೊಡ್ರಿ, ನೀವು ನನ್ನನ್ನು ನೋಡಿ ಹಿಂಬಾಲಿಸ್ರಿ. ನಾನು ಹೇಗೆ ನಡೀತಾ ಇದ್ದೇನೆ, ನನ್ನ ಜೀವನ ಏನು, ನನ್ನ ಉದ್ದೇಶ ಏನು, ನನ್ನ ಆಲೋಚನೆ ಏನು, ನನ್ನ ಗುರಿ ಏನು, ನಾನು ಯಾವುದಕ್ಕಾಗಿ ಬದುಕಲ್ಪಟ್ಟಿದ್ದೇನೆ, ಅದಕ್ಕಾಗಿಯೇ ನಾನು ಬದುಕಬೇಕೆಂಬುದಾಗಿ ನನ್ನನ್ನು ನೋಡಿ ಕಲ್ತ್ಕೊಡ್ರಿ, ಅನುಸರಿಸ್ರಿ ಎಂಬುದಾಗಿ ಹೇಳ್ತಾನೆ. ಇವತ್ತು ನಿಮ್ಮ ಜೀವನವನ್ನು ನೋಡಿದರೆ ನಾವು ಹೀಗೆಲ್ಲ ಹೇಳ್ಕೊಳಕ್ಕಾಗತ್ತಾ? ನಿಮ್ಮ ಅಕ್ಕಗೆ, ನಿಮ್ಮ ಅಕ್ಕವ್ರಿಗೆ, ನಿಮ್ಮ ತಮ್ಮನಿಗೆ, ನಿಮ್ಮ ತಂಗಿಗೆ, ನಿಮ್ಮ ಸಭಿಕರಿಗೆ, ನಿಮ್ಮ ಸೇವಕರಿಗೆ, ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಯಜಮಾನರಿಗೆ, ನಿಮ್ಮ ಹೆಂಡತಿಗೆ, ನಿಮ್ಮ ಮಕ್ಕಳಿಗೆ
ಪೌಲನು ಹೇಳಿದಂತೆ ನೀವು ನಾವು ಹೇಳ್ಕೊಳಕ್ಕಾಗತ್ತಾ? ನಾನು ಕ್ರಿಸ್ತನನ್ನು ಅನುಸರಿಸದಂತೆ ನೀನು ನಾನು ನನ್ನನ್ನು ನೋಡಿ ಕಲ್ತ್ಕೊಳ್ರಿ ಎಂಬುದಾಗಿ ನಿಮ್ಮ ಮಕ್ಕಳಿಗೆ ಹೇಳಕ್ಕಾಗತ್ತಾ? ನಾನು ಮಾಡಿದಂಥ ನಾನು ಪ್ರಾರ್ಥನೆ ಮಾಡಿದ ಹಾಗೆ ನೀವು ನನ್ನ ನೋಡಿ ಕಲ್ತ್ಕೊಳ್ರಿ. ನಾನು ವಾಕ್ಯವನ್ನು ಓದಿದ ಹಾಗೆ ನೀವು ವಾಕ್ಯವನ್ನು ಓದ್ರಿ. ನಾನು ಕ್ರಿಸ್ತನ ಹಾದಿಯಲ್ಲಿ ನಡೆದಂತೆ ನೀವು ನನ್ನನ್ನು ನೋಡಿ ಕಲ್ತ್ಕೊಳ್ರಿ. ನೀವು ಕ್ರಿಸ್ತನ ಹಾದಿಯಲ್ಲಿ ನಡೆಯಿರಿ. ಇಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ ನಾವು ಕಲಿಯೋಣ. ಕಲಿಯಕ್ಕೆ ಸಮಯ ಇದೆ. ದೇವ್ರ ಅವಕಾಶ ಕೊಟ್ಟಿದ್ದಾನೆ, ಕಲಿಯಕ್ಕೆ ಸಮಯ ಇದೆ. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕ್ರಿಸ್ತನಿಗಾಗಿ ಜೀವಿಸೋದಂತ ಹೇಳಿದ್ರೆ ಬರೀ ನಾಲಿಗೆ ಮೇಲೆ ಇರ್ತದೆ, ಜ್ಞಾನದಲ್ಲಿ ಇರ್ತದೆ ಅಷ್ಟೇನೆ. ಅದು ಕ್ರಿಯೆಯಲ್ಲಿ ಇರೋದಿಲ್ಲ. ದೇವನಾಮ ಸ್ತೋತ್ರ. ಫಿಲಿಪ್ಪಿ 3ನೇ ಅಧ್ಯಾಯ 17ನೇ ವಚನ. ಫಿಲಿಪ್ಪಿ 3ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡೋಣ. ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ ಮತ್ತು ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವನನ್ನು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ. ನೋಡ್ರಿ, ಪೌಲನು ಹೇಳ್ತಾನೆ ಫಿಲಿಪ್ಪಿಯವರಿಗೆ, ಸಹೋದರ ಸಹೋದರಿ, ನೀವೆಲ್ಲರೂ ನನ್ನನ್ನು ಅನುಸರಿಸ್ರಿ, ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ. ಎಷ್ಟು ಘಂಟಾಘೋಷವಾಗಿ ಹೇಳ್ತಾನೆ. ನನ್ನನ್ನು ನೋಡಿ ಕಲ್ತ್ಕೊಳ್ರಿ, ನನ್ನನ್ನು ನೋಡಿ ಕಲ್ತ್ಕೊಳ್ರಿ. ನಾವೆಲ್ಲರೂ ಕ್ರಿಸ್ತನ ನೋಡಿ ಕಲ್ತ್ಕೊಳ್ಳೋಣ. ಕ್ರಿಸ್ತನ ಮಾದರಿಯ ಜೀವಿತವನ್ನು ನಾವು ಹೊಂದಿಕೊಳ್ಳೋಣ. ಅದೇ ಕ್ರಿಸ್ತನಿಗಾಗಿ ಜೀವಿಸುವುದರ ಅರ್ಥವಾಗಿರುತ್ತದೆ. ದೇವನಾಮ ಸ್ತೋತ್ರ. What is your life today? What is it really living for? ಇವತ್ತು ನಿಮ್ಮ ಜೀವನ ಏನು? ಯಾವ ಉದ್ದೇಶಕ್ಕಾಗಿ ನೀವು ಬದುಕ್ತಿದ್ದೀರಿ? ಇಸ್ ಇಟ್ ಅ ಸಕ್ಸಸ್? ಯಶಸ್ಸಿಗೋಸ್ಕರವಾಗಿ, ಯಶಸ್ಸನ್ನು ಹೊಂದುವುದಕ್ಕಾಗಿ, ಜಯವನ್ನು ಹೊಂದುವುದಕ್ಕಾಗಿ ಬದುಕ್ತಿದ್ದೀರೋ? ಸಂಪತ್ತನ್ನು ಹೊಂದುವುದಕ್ಕಾಗಿ ಬದುಕ್ತಿದ್ದೀರೋ? ಕುಟುಂಬಕ್ಕಾಗಿ ಬದುಕ್ತಿದ್ದೀರೋ? ಅಥವಾ if so, you will not be able to say to die is gain. To die would really be the loss of all. You truly living for. In this text we will see 5 principles, the wonderful principles how to really live for Christ. ಇಲ್ಲಿ ಅನೇಕ ವಿಷಯಗಳನ್ನು ನಾವು ನೋಡ್ಕೊಂಡು ಬರೋಣ. ಕ್ರಿಸ್ತನಿಗಾಗಿ ಜೀವಿಸುವುದಂದ್ರೆ ಏನು? ಕ್ರಿಸ್ತನಿಗಾಗಿ ಬದುಕುವುದಂದ್ರೆ ಏನು? ಕ್ರಿಸ್ತನಿಗಾಗಿ ನೆಲೆಗೊಳ್ಳುವುದಂದ್ರೆ ಏನು? ಕ್ರಿಸ್ತನಿಗಾಗಿ ಜೀವಿಸುವುದರ ಅರ್ಥವನ್ನ ನಾವು ನೋಡಿಕೊಂಡು ಬರೋಣ. ದೇವನಾಮ ಸ್ತೋತ್ರ. ಫಿಲಿಪ್ಪಿ 1ನೇ ಅಧ್ಯಾಯ 19ನೇ ವಚನ. I know that through your prayers and God's provision of the Spirit of Jesus Christ, what has happened to me will turn out for my deliverance. Yes. ನೋಡಿ 19ನೇ ವಚನ ಕನ್ನಡದಲ್ಲಿ, ಯಾಕೆಂದರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇರಳವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮ ಹಿತಕ್ಕೆ ಅನುಕೂಲಿಸುವುದೆಂದು ಬಲ್ಲೆನು. ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದ್ರು ಸರಿಯೇ, ಸತ್ತರೂ ಸರಿಯೇ. ಹೇಳ್ತಾನೆ, ಬದುಕಿದ್ರು ಸರಿಯೇ, ಸತ್ತರೂ ಸರಿಯೇ. ಕ್ರಿಸ್ತನ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಉಂಟು ಎಂಬುದಾಗಿ ಹೇಳ್ತಾರೆ. ದೇವನಾಮ ಸ್ತೋತ್ರ. ಇದು ಆತನ ಒಂದು ಜೀವನ. ಕ್ರಿಸ್ತನಿಗಾಗಿ ಜೀವಿಸುವಂತರ ಅರ್ಥವನ್ನು ಆತನು ಹೇಳಿಕೊಳ್ತಿದ್ದಾನೆ. ನಾನು ಬದುಕಿದ್ರು ಸರಿಯೇ, ಸತ್ತರೂ ಸರಿಯೇ, ಕ್ರಿಸ್ತನ ಮಹಿಮೆ ಹೊಂದಬೇಕು. ಪ್ರೀತಿಯುಳ್ಳ ದೇವಜನರೇ, ದೇವರ ಮಕ್ಕಳೇ, ನೀವು ಇದ್ರೂ ಸರಿ, ಇಲ್ಲದೆ ಇದ್ರೂ ಸರಿ, ನಾನಿದ್ರೂ ಸರಿ, ನಾನು ಇಲ್ಲದೆ ಇದ್ರೂ ಸರಿ, ನಮ್ಮ ಜೀವನ ಒಟ್ಟಾರೆ ಕ್ರಿಸ್ತನ ಮಹಿಮೆಗಾಗಿ ಇರಬೇಕು. ದೇವನಾಮ ಸ್ತೋತ್ರ. ಕರ್ತನು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. God bless you my dear children. ದೇವನಾಮ ಸ್ತೋತ್ರ. ಇದುವೇ ನಮ್ಮ ಒಂದು ಉದ್ದೇಶ ಆಗಿರಬೇಕು. ಬೇರೆ ದೇವನಾಮ ಸ್ತೋತ್ರ. ಏನಂತ ಹೇಳಿದ್ರೆ, ಟು ರಿಯಲಿ ಲಿವ್ ಫಾರ್ ಕ್ರೈಸ್ಟ್ ಇಸ್ ಟು ವಿ ಮಸ್ಟ್ ಟ್ರಸ್ಟ್ ಅಂಡ್ ಸಬ್ಮಿಟ್ ಟು ಗಾಡ್ಸ್ ಪ್ಲಾನ್. ನೋಡ್ರಿ, ಪೌಲನು 19ನೇ ವಚನದಲ್ಲಿ ತನ್ನ ಜೀವಿತವನ್ನೆಲ್ಲ ದೇವರಿಗೆ ಒಪ್ಪಿಸಿಕೊಳ್ಳುತ್ತಿದ್ದಾನೆ.
ತನ್ನ ಮುಂದಿನ ಭವಿಷ್ಯವನ್ನೆಲ್ಲ ದೇವರ ಕೈಗೆ ಒಪ್ಪಿಸಿಕೊಳ್ತಾನೆ, ದೇವರ ಯೋಜನೆಗೆ ಒಪ್ಪಿಸಿಕೊಳ್ತಿದ್ದಾನೆ. ಗಾಡ್ ಸಬ್ಮಿಟಿಂಗ್ ಟು ದ ಗಾಡ್ಸ್ ಪ್ಲಾನ್, ಸಬ್ಮಿಟಿಂಗ್ ಟು ದ ವಿಲ್ ಆಫ್ ಗಾಡ್. To really live for Christ is we must trust and submit to God's plan. That is what living for Christ is all about. Living for Christ is to submit our trust and our submission towards God's plan. ನಮ್ಮ ಜೀವನ ದೇವರ ಯೋಜನೆಗೆ ಅದು ಸಮರ್ಪಿಸಲ್ಪಟ್ಟಿರಬೇಕು. ದೇವನಾಮ ಸ್ತೋತ್ರ. ಯಾಕೆಂದ್ರೆ ಅವನು ಸೆರೆಯಲ್ಲಿದ್ದಾಗ, ಬಂಧನದಲ್ಲಿದ್ದಾಗ, ಜೈಲಿನಲ್ಲಿದ್ದಾಗ ಆತನು ಈ ವಾಕ್ಯವನ್ನು ಬರೀತಾನೆ. ಈ ವಾಕ್ಯವನ್ನು ಬರೆದಾಗ ಆತನು ಹೇಳ್ತಾನೆ, ನಾನು ಬದುಕಿದ್ರು ಸರಿಯೇ, ಜೈಲಿನಲ್ಲಿದ್ದೇನೆ, ಬದುಕಿದ್ರು ಸರಿಯೇ, ಸತ್ತರೂ ಸರಿಯೇ, ಕ್ರಿಸ್ತನ ನಾಮ ಮಹಿಮೆ ಆಗಬೇಕು. ಸ್ತೋತ್ರ ರಾಜ, ಸ್ತೋತ್ರ. ಕೊರೋನಾ ಬಂದಿದೆ, ಕೊರೋನಾ ವೈರಸ್ ಬಂದಿದೆ. ಖಂಡಿತವಾಗ್ಲೂ ನಾವೆಲ್ಲರೂ ಬಹಳ ಜವಾಬ್ದಾರಿತವಾಗಿ ನಡೀತಾ ಇರ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಮ್ಮ ಜೀವನ ಎಲ್ಲ ದೇವರ ಕೈಲಿದೆ. ಆದರೆ ಈ ಒಂದು ಕಾಲಘಟ್ಟದಲ್ಲಿ ನಾವು ಬದುಕಿದ್ರು ಸರಿಯೇ, ಸತ್ತರೂ ಸರಿಯೇ, ಕ್ರಿಸ್ತನ ನಾಮ ಮಹಿಮೆ ಹೊಂದಬೇಕು. ಆಮೆನ್. ಸ್ತೋತ್ರ. ಎರಡನೇ ಅಂಶ ಏನಪ್ಪಾ ಅಂತ ಹೇಳಿದ್ರೆ, to really live for Christ we must depend on the body of Christ. ನೋಡ್ರಿ, 1ನೇ ಅಧ್ಯಾಯ 19ನೇ ವಚನ, ಅದೇ 19ನೇ ವಚನ ನೋಡ್ರಿ, ಆತನು ಹೇಳ್ತಾನೆ, ಯಾಕಂದ್ರೆ ನನಗೆ ಸಂಭವಿಸಿರುವುದು ನೀವು ದೇವರಿಗೆ ಮಾಡುವ ವಿಜ್ಞಾಪನೆಯಿಂದಲೂ ಕ್ರಿಸ್ತನು ಹೇಳುವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದಲೂ ನನ್ನ ಪರಮಹಿತಕ್ಕೆ ಅನುಕೂಲಿಸುವುದೆಂದು ಬಲ್ಲೆನು. ನೋಡ್ರಿ, ಆತನು ಫಿಲಿಪ್ಪಿಯವರ ಸಭೆಯ ಪ್ರಾರ್ಥನೆಗಳ ಮುಖಾಂತರವಾಗಿ ಸಭೆಯ ಮೇಲೆ ಆತ್ಕೊಂಡಿರಬೇಕು. ನನ್ನ ಜೀವನ, ಅವನನ್ನು ತನ್ನ ಜೀವನವನ್ನ ಸಭೆಯ ಆತ್ಮಗಳ ಅಂದ್ರೆ ಸಭೆಯ ವಿಶ್ವಾಸಿಗಳ ಪ್ರಾರ್ಥನೆಯ ವಿಜ್ಞಾಪನೆಗಳ ಮೇಲೆ ಆತಕೊಂಡಿದ್ದೀವಿ. ನೀವು ಮಾಡುವಂತ ಪ್ರಾರ್ಥನೆ, ಅವನು ಹೇಳ್ತಾನೆ, ಫಿಲಿಪ್ಪಿ ಸಭೆಯವರು, ನೀವು ಮಾಡುವಂತ ಪ್ರಾರ್ಥನೆ, ವಿಜ್ಞಾಪನೆ ಮತ್ತು ನೀವು ಮಾಡುವಂತ ಪ್ರತಿಯೊಂದು ಸಮರ್ಪಣೆ ಎಲ್ಲವೂ ನನಗೆ ಹೇಳುವಾಗಿ ದಯಪಾಲಿಸುವ ಆತ್ಮನ ಸಹಾಯದಿಂದ ನನ್ನ ಪರಮಹಿತಕ್ಕೆ ಅನುಕೂಲವಾಗುತ್ತದೆ ಅಂತ ಹೇಳ್ತಾನೆ. ದೇವನಾಮ ಸ್ತೋತ್ರ. ಕ್ರಿಸ್ತನಿಗಾಗಿ ಜೀವಿಸುವುದಂದ್ರೆ ನಾವು ಒಬ್ಬರಿಗೊಬ್ಬರು ಪ್ರಾರ್ಥಿಸುವುದಾಗಿರ್ತದೆ. ದೇವನಾಮ ಸ್ತೋತ್ರ. We must depend on body of Christ. And this morning I want to ask someone to pray for you and have a prayer partner in your lives. And that is what meant to be living for Christ. How many of you have a prayer partner today? Just think about it. How many of you are praying for? I know my friends are in the whole world. There are many friends in India and other countries too. They're all praying for me. What I gain from them is prayer. Just prayer. ಅನೇಕ ಜನ ನನಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವರ ಪ್ರಾರ್ಥನೆ ನನಗೆ ಪರಮಹಿತಕ್ಕೆ ಅನುಕೂಲಕರವಾಗಿದೆ, ನನ್ನ ಆತ್ಮಕ್ಕೆ ಅನುಕೂಲವಾಗಿದೆ. ಇವತ್ತು ನಾನು ಬದುಕಿರುವುದು ದೇವರ ಕೃಪೆ. ನೆಕ್ಸ್ಟ್ ನನ್ನ ಸ್ನೇಹಿತರು ಮಾಡುವಂತ ಪ್ರಾರ್ಥನೆ. ನೀವು ಸಭೆಯವರನ್ನು ಕೇಳಿಕೊಳ್ಳಿ, ನಿಮಗೋಸ್ಕರವಾಗಿ ಅವರು ಪ್ರಾರ್ಥಿಸಲು ಸಭೆಯವರನ್ನು ಕೇಳಿಕೊಳ್ಳಿ. ಅದುವೇ ಕ್ರಿಸ್ತನಿಗಾಗಿ ಜೀವಿಸುವುದರ ಅರ್ಥವಾಗಿರುತ್ತದೆ. ದೇವರ ಸ್ತೋತ್ರ. ಮೂರನೇದಾಗಿ, to really live for Christ we must exalt Christ in everything what we do. 1ನೇ ಅಧ್ಯಾಯ ಫಿಲಿಪ್ಪಿ 1ನೇ ಅಧ್ಯಾಯ 20ನೇ ವಚನ ಹೇಳ್ತದೆ ನೋಡ್ರಿ, ನಾನು ಬದುಕಿದ್ರೂ ಸರಿಯೇ. See, he says, I eagerly expect and hope that I will in no way be sent, but will have sufficient courage so that now as always Christ will be exalted in my body, whether by life or by death. ನಾನು ಬದುಕಿದ್ರೂ ಸರಿಯೇ, ಸತ್ತರೂ ಸರಿಯೇ, ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದೇ ನನ್ನ ಬಹಳ ಅಭಿಲಾಷೆ ಆಗಿರುತ್ತದೆ ಅಂತ ಪೌಲನು ಹೇಳ್ತಾನೆ. ಅಂದ್ರೆ ಕ್ರಿಸ್ತನಿಗಾಗಿ ಜೀವಿಸುವುದರ ಅರ್ಥವೇನೆಂದ್ರೆ
ನನ್ನ ದೇಹದ ಮೂಲಕವಾಗಿ ಕ್ರಿಸ್ತನಿಗೆ ಮಹಿಮೆ ಆಗಬೇಕು. ಎಷ್ಟು ಜನ ನಾವು ನಮ್ಮ ದೇಹದ ಮೂಲಕವಾಗಿ ಕ್ರಿಸ್ತನನ್ನ ಮಹಿಮೆ ಪಡಿಸ್ತಿದ್ದೇವೆ. ನಮ್ಮ ದೇಹ ಎಷ್ಟು ಬಾರಿ, ನಮ್ಮ ದೇಹ ಈಗ ಹೇಳ್ತೇನೆ, ನಮ್ಮ ದೇಹ ಕ್ರಿಸ್ತನಿಗಾಗಿ ಎಷ್ಟು ದುಡಿತಾ ಇದೆ, ಎಷ್ಟು ಶ್ರಮಿಸ್ತಾ ಇದೆ, ಎಷ್ಟು ಆಲೋಚನೆ ಮಾಡ್ತಾ ಇದೆ. ನಿಮ್ಮ ಕೈಗಳು, ಕಾಲುಗಳು, ಕಣ್ಣುಗಳು, ಮೂಗುಗಳು, ಪ್ರತಿಯೊಂದು ಜ್ಞಾನೇಂದ್ರಿಯಗಳು, ಸರ್ವೇಂದ್ರಿಯಗಳು, ಕಣ್ಣು, ಕಿವಿ, ಬಾಯಿ, ಕೈ, ಕಾಲು, ಏನು ನಿಮ್ಮ ಶರೀರದಲ್ಲಿರ್ತಕ್ಕಂಥ ಪ್ರತಿಯೊಂದು ಅವಯವಗಳು ಕ್ರಿಸ್ತನಿಗೆ ಮಹಿಮೆಯನ್ನು ತರಬೇಕು. ಹಾಡಾಡ್ರಿ, ಪ್ರಾರ್ಥನೆ ಮಾಡ್ರಿ, ಬಾಯಿಂದ ಯೋಚನೆ ಮಾಡಿ. ತಲೆ ಕೊಟ್ಟಿದ್ದಾರೆ ದೇವರು, ಮನಸ್ಸು ಕೊಟ್ಟಿದ್ದಾರೆ, ಆಲೋಚನೆ ಮಾಡ್ರಿ. ಏನಾದ್ರೂ ದೇವರ ರಾಜ್ಯವನ್ನು ಕಟ್ಟಬೇಕೆಂಬುದಾಗಿ ಆಲೋಚನೆ ಮಾಡಿ. ಈ ಸಂದರ್ಭದಲ್ಲಿ ಅನೇಕ ಜನರು ದೇವರ ಸೇವಕರು ಆಗ್ಲಿ, ದೇವರ ನಂಬಿರ್ತಕ್ಕಂಥ ವಿಶ್ವಾಸಿಗಳಾಗ್ಲಿ, ಎಷ್ಟೋ ಜನ ಕಷ್ಟ ಪಡ್ತಾ ಇದ್ದಾರೆ. ಸಹಾಯ ಮಾಡೋದಾಗ್ಲಿ ಯೋಚನೆ ಮಾಡಿ. ದೇವ್ರ ನಾಮಕ್ಕೆ ಸ್ತೋತ್ರ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾಲ್ಕನೇದಾಗಿ to really live for Christ we must properly live eternally. 1ನೇ ಅಧ್ಯಾಯ 21-23ನೇ ವಚನ ಅದನ್ನ ಹೇಳ್ತಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಶರೀರದಲ್ಲಿ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲವನ್ನು ನನಗೆ ಅನುಕೂಲವಾಗುವುದು. ಹೀಗಿರಲಾಗಿ ನಾನು ಯಾವುದನ್ನು ಆರಿಸಿಕೊಳ್ಳಬೇಕೋ ನನಗೆ ಹೋರದು. ಸ್ತೋತ್ರ, ದೇವ ನಾಮಕ್ಕೆ ಸ್ತೋತ್ರ. ನೋಡ್ರಿ, ಪೌಲನು ಹೇಳ್ತಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ. ಪೌಲನು ಏನೇ ಮಾಡಿದ್ರು ಅದನ್ನು ಕ್ರಿಸ್ತನಿಗೋಸ್ಕರವಾಗಿಯೂ ಕ್ರಿಸ್ತನ ಆತ್ಮನ ಮೂಲಕವಾಗಿಯೂ ಮಾಡಿದನು. ಕ್ರಿಸ್ತನಿಗೋಸ್ಕರವಾಗಿಯೂ ಕ್ರಿಸ್ತನ ಆತ್ಮನ ಮೂಲಕವಾಗಿಯೂ ಮಾಡಿದ್ದಾನೆ. ಪರಿಶುದ್ಧಾತ್ಮನ ಮೂಲಕವಾಗಿ ಮಾಡಿದ್ದಾನೆ. ಕ್ರಿಸ್ತನಿಗೆ ಪೌಲನು ಏನೂ ಅಲ್ಲದವನಾಗಿದ್ದನು. ದೇವನಾಮ ಸ್ತೋತ್ರ. ಕ್ರಿಸ್ತನ ಸೇವೆಯನ್ನು ಮಾಡಿ ಆತನನ್ನ ಮಹಿಮೆ ಪಡಿಸುವುದೇ ಪೌಲನ ಜೀವಿತದಲ್ಲಿ ಏಕೈಕ ಉದ್ದೇಶವಾಗಿತ್ತು. ಏನು? ಕ್ರಿಸ್ತನ ಸೇವೆಯನ್ನು ಮಾಡಿ ಆತನನ್ನು ಮಹಿಮೆ ಪಡಿಸುವುದೇ ಪೌಲನ ಜೀವಿತದಲ್ಲಿದ್ದ ಏಕೈಕ ಉದ್ದೇಶ. ಕ್ರಿಸ್ತನ ಕೃಪೆ ಹಾಗೂ ಬಲವಿಲ್ಲದೆ ಪೌಲನು ಜೀವಿಸಲಾಗಲಿಲ್ಲ. ಕ್ರಿಸ್ತನ ಕೃಪೆ ಮತ್ತು ಆತನ ಬಲವಿಲ್ಲದೆ ಪೌಲನು ಎಂದಿಗೂ ಜೀವಿಸಲಾಗಲಿಲ್ಲ. ಅದಕ್ಕಾಗಿ ಹೇಳ್ತಾನೆ, ಬದುಕು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಬದುಕುತ್ತಿದ್ದಾನೆ, ಜೀವಿಸುತ್ತಿದ್ದಾನೆ ಅಂತ ಹೇಳ್ತಾನೆ. ದೇವನಾಮಕ್ಕೆ ಸ್ತೋತ್ರ. ಇದು ಏನಪ್ಪಾ ಅಂತ ಹೇಳಿದ್ರೆ, ಕ್ರಿಸ್ತನು, ಈ ಪೌಲನು ಆತನ ಮುಂದಿನ ನಿತ್ಯ ಜೀವವನ್ನ, ಶಾಶ್ವತ ಜೀವಿತವನ್ನ ಆತನು ಎದುರು ನೋಡ್ತಿದ್ದಾನೆ. ಶಾಶ್ವತ ಜೀವಿತದ ಕಡೆಗೆ ಗುರಿ ಇಟ್ಟಿದ್ದಾನೆ. ಕ್ರಿಸ್ತನಿಗಾಗಿ ಜೀವಿಸುವುದರ ಅರ್ಥವೇನೆಂದ್ರೆ, ನಾವು ಭರವಸೆಯಿಂದ ಶಾಶ್ವತದ ಕಡೆಗೆ ಕಣ್ಣಿಡುವುದು, ದೃಷ್ಟಿಯನ್ನು ಹಾಕುವುದು. ದೇವರ ವಾಕ್ಯ ಹೇಳ್ತದೆ, ನಮಗೆ ಈ ಲೋಕ ಶಾಶ್ವತವಾದದಲ್ಲ. ಇಲ್ಲಿ ನಾವು ಬಂದಿರುವುದು ತಾತ್ಕಾಲಿಕವಾಗಿ. ಈ ಲೋಕದಲ್ಲಿ ನಾವು ಪ್ರದೇಶಗಳಾಗಿದ್ದೇವೆ. ಇನ್ನು ವಾಕ್ಯದಲ್ಲಿ ನೋಡ್ತೇವೆ, ಕೀರ್ತನೆಗಳಲ್ಲಿ ದಾವೀದನು ಹೇಳ್ತಾನೆ, ನಾನು ಈ ಲೋಕದಲ್ಲಿ ಪ್ರಯಾಣಕ್ಕನಾಗಿದ್ದೇನೆ, ಪರದೇಶಿಯಾಗಿರುತ್ತೇನೆ. ನಾವು ಪ್ರಯಾಣ ಮಾಡ್ತಿದ್ದೇವೆ, ಸುಮ್ಮನೆ ಬಂದಿಲ್ಲ. ದೇವರ ಉದ್ದೇಶವನ್ನ ಹೊಂದಿಕೊಂಡು ಈ ಲೋಕಕ್ಕೆ ಬಂದಿದ್ದೇವೆ. ದೇವರ ಉದ್ದೇಶವನ್ನ ನೆರವೇರಿಸುವುದಕ್ಕಾಗಿ ಈ ಲೋಕದಲ್ಲಿದ್ದೇವೆ. ಕ್ರಿಸ್ತನಿಗಾಗಿ ಜೀವಿಸುವುದೇ ಉದ್ದೇಶ ನಮಗಿದೆ, ಆಲೋಚನೆ ನಮಗಿದೆ. ಆತನ ರಾಜ್ಯವನ್ನ, ಆತನ ಸ್ವಾರ್ಥಿಯನ್ನ ಪ್ರಚುರಪಡಿಸುವಂತೆ ನಮ್ಮನ್ನ ದೇವರು ಇಲ್ಲಿ ಕಳಿಸಿಕೊಟ್ಟಿದ್ದಾನೆ. ಸ್ವಾರ್ಥಿಯ ಒಂದು ಸುಗಂಧ ದ್ರವ್ಯಗಳಾಗಿ ನಮ್ಮನ್ನ ಈ ಲೋಕದಲ್ಲಿ ಇಡಲ್ಪಟ್ಟಿದ್ದಾನೆ. ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ, ಉದ್ದೇಶದಿಂದ ಇದ್ದೇವೆ. ಆದರೂ ನಾವು ಪ್ರಯಾಣಿಕರಾಗಿದ್ದೇವೆ. ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ ಹೋಗ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ.
ಅದು ನಮ್ಮ ಉದ್ದೇಶ. ಆ ಪರಲೋಕ ರಾಜ್ಯಕ್ಕೆ ಹೋಗಿ, ಆ ಸ್ವರ್ಗಕ್ಕೆ ಹೋಗಿ ಕರ್ತನ ಮುಖವನ್ನ ಮುಖಾಮುಖಿಯಾಗಿ ನೋಡುವುದೇ ಉದ್ದೇಶ. ಅದಕ್ಕೆ ಹೇಳ್ತಾನೆ, ನಾನು ದೇವರ ವಾಕ್ಯ ಪೌಲನು ಹೇಳ್ತಾನೆ, ನನಗೆ ಬದುಕುವುದೆಂದ್ರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಬದುಕುವುದಾದ್ರೆ ಕ್ರಿಸ್ತನೇ, ಸಾಯುವುದು ಲಾಭವೇ ಎಂಬುದಾಗಿ ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ. ಆತನು ಪೌಲನು ಕ್ರಿಸ್ತನಿಗಾಗಿ ಸಾಯುವುದಕ್ಕೂ ಕೂಡ ಸಂತೋಷವುಳ್ಳವನಾಗಿರುತ್ತಾನೆ. ಕ್ರಿಸ್ತನಲ್ಲಿ ವಿಶ್ವಾಸಿಸುವವರಿಗೆ ಜೀವಿಸುವುದಕ್ಕಿಂತ ಸಾಯುವುದೇ ಹೆಚ್ಚು ಲಾಭವಾಗಿರುತ್ತದೆ. 23ನೇ ವಚನದಲ್ಲಿ ಆತನು ಹೇಳ್ತಾನೆ, ಈ ಎರಡರ ನಡುವೆ ನಾನು ಸಿಕ್ಕಿ ಹಾಕಿಕೊಂಡಿದ್ದೇನೆ ಅಂತ ಹೇಳ್ತಾನೆ. ಪೌಲನು ಪರಲೋಕಕ್ಕೆ ಹೋಗುವನು, ಪರಲೋಕಕ್ಕೆ ಹೋಗುವುದಕ್ಕೆ ಆತನು ಇಷ್ಟಪಡ್ತಾನೆ. ಯಾಕೆಂದ್ರೆ ಪರಲೋಕದಲ್ಲಿ ಯಾವ ಬೇಡಿಗಳಿಲ್ಲ, ಯಾವ ಬಂಧನವಿಲ್ಲ, ಜೈಲಿಲ್ಲ, ಯಾವ ನೋವಾಗಲಿ, ಯಾವ ಪಾಪವಾಗಲಿ, ಬಲಹೀನತೆಯಾಗಲಿ ಇರುವುದಿಲ್ಲ. ಅಲ್ಲಿ ನಿತ್ಯವಾದ ಸಂತೋಷ ಮತ್ತು ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ ಮಾತ್ರವೇ ಇದೆ ಅಂತ ಆತನು ನಿತ್ಯವಾದ ಶಾಶ್ವತ ಜೀವಿತವನ್ನು ಎದುರು ನೋಡ್ತಿದ್ದಾನೆ. ಕ್ರಿಸ್ತನಿಗಾಗಿ ಬದುಕುವುದರ ಅರ್ಥವೇನೆಂದರೆ ನಿತ್ಯತ್ವದ ಕಡೆಗೆ ದೃಷ್ಟಿ ಇಡುವುದು. ಅಲ್ಲಿರುವಂತ ಜೀವಿತವನ್ನು ನೋಡಿಕೊಂಡು ಬದುಕುವುದೇ ಕ್ರಿಸ್ತನಿಗಾಗಿ ಜೀವಿಸುವುದರ ಅರ್ಥ. ಎಷ್ಟು ಜನ ನಾವು ನಮ್ಮ ಬುದ್ಧಿಮಟ್ಟದಲ್ಲಿ, ನಮ್ಮ ಆಲೋಚನೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಆ ಪರಲೋಕ ನಾವು ಕಾಣ್ತಿದ್ದೇವೆ. ಒಂದು ದಿನ ನಾನು ಅಲ್ಲಿ ಹೋಗ್ತೇನೆ, ಒಂದು ದಿನ ನಾನು ಅಲ್ಲಿ ಹೋಗ್ತೇನೆ. ಆ ಕ್ರಿಸ್ತನ ಸದೃಶ್ಯವಾದ, ಅದ್ಭುತವಾದ, ಅಮೂಲ್ಯವಾದ ಆತನ ಪ್ರಕಾಶವುಳ್ಳ ಮುಖವನ್ನು ನಾನು ನೀವು ನೋಡ್ತೇನೆ. ದೇವನಾಮಕ್ಕೆ ಸ್ತೋತ್ರ, ದೇವನಾಮಕ್ಕೆ ಸ್ತೋತ್ರ. ಕೊನೆಯದಾಗಿ ಏನಪ್ಪಾ ಅಂದ್ರೆ, ಟು ರಿಯಲಿ ಲಿವ್ ಫಾರ್ ಕ್ರೈಸ್ಟ್ ವಿ ಮಸ್ಟ್ ಫೋಕಸ್ ಆನ್ ಡಿಸೈಪಲ್ಶಿಪ್. 22ನೇ ವಚನ ಮತ್ತು 25ರಿಂದ 26ರವರೆಗೆ, ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವದು. ನೋಡಿ, ಪೌಲನು ಹೇಳ್ತಾನೆ, ಶರೀರದಲ್ಲಿ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. 25-26, ಆದುದರಿಂದ ನಿಮಗೆ ಕ್ರಿಸ್ತ ನಂಬಿಕೆಯಲ್ಲಿ ಅಭಿವೃದ್ಧಿಯು ಆನಂದವು ಉಂಟಾಗುವುದಕ್ಕೋಸ್ಕರ ನಾನು ಜೀವದಿಂದುಳಿದು ನಿಮ್ಮೆಲ್ಲರ ಬಳಿಯಲ್ಲಿರುವೆನೆಂದು ದೃಢವಾಗಿ ನಂಬಿದ್ದೇನೆ. ಹೀಗೆ ನಾನು ತಿರುಗಿ ನಿಮ್ಮಲ್ಲಿಗೆ ಬರುವುದರಿಂದ ನೀವು ಕ್ರಿಸ್ತ ಯೇಸುವಿನ ವಿಷಯವಾಗಿ ಉತ್ಸಾಹಪಡುವುದಕ್ಕೆ ನನ್ನಿಂದ ಅಧಿಕವಾದ ಆಸ್ಪದವಿರುವುದು. ನೋಡಿ, ಆತನು ಮತ್ತೆ ಹೇಳ್ತಾನೆ, ನಾನೇನಾದ್ರೂ ಬದುಕದಲ್ಲಿ ಖಂಡಿತವಾಗಿ ಇದ್ರೆ ಮತ್ತೆ ನಾನೇನ್ ಮಾಡ್ತೇನೆ, ಕ್ರಿಸ್ತನ ವಾಕ್ಯವನ್ನ, ಕ್ರಿಸ್ತನ ಸ್ವಾರ್ಥೆಯನ್ನ, ದೇವರ ರಾಜ್ಯವನ್ನ ನಿಮ್ಮ ಬಳಿಗೆ ಬಂದು ಸ್ಥಾಪನೆ ಮಾಡ್ತೇನೆ, ಕಟ್ಟುತ್ತೇನೆ. ನೋಡ್ರಿ, ಬದುಕಿದ್ರೆ ಹಿಂಗ್ ಮಾಡ್ತೇನೆ, ಸತ್ರೆ ಹಂಗಿರ್ತೇನೆ. ಇದೇ ಕ್ರಿಸ್ತನಿಗಾಗಿ, ಕ್ರಿಸ್ತನ ರಾಜ್ಯಕ್ಕಾಗಿ ಜೀವಿಸುವುದರ ಆತನು ಹೇಳ್ತಾನೆ, ನಿಮಗೋಸ್ಕರ ನಾನು ಬದುಕ್ತೇನೆ, ನಿಮ್ಮ ಸೇವೆಗಾಗಿ ನಾನು ಬದುಕ್ತೇನೆ. ಪ್ರೀತಿಯುಳ್ಳ ದೇವ ಜನರೇ, ವಾಕ್ಯವನ್ನು ಕೇಳುತ್ತಿದ್ದೇವೆ. ಪೌಲನು ಹೇಳುವಂತ ನುಡಿಯನ್ನು ನೋಡ್ರಿ, ನಾನು ಜೀವದಿಂದಿಳಿರುವುದು ನಿಮ್ಮೆಲ್ಲರ ಬಳಿಯಲ್ಲಿರುವನೆಂದು ದೃಢವಾಗಿ ನಂಬಿದ್ದೇನೆ. ದೇವನಾಮಕ್ಕೆ ಸ್ತೋತ್ರ. ಒಂದು ವೇಳೆ ಈ ಸೆರೆಮನೆಯಿಂದ ಪಾರಾಗಿ ನಾನು ನಿಮ್ಮನ್ನ ಬಂದು ನೋಡಿದರೆ ನಿಮ್ಮ ಅಭಿವೃದ್ಧಿ, ನಿಮ್ಮ ಆತ್ಮಿಕ ಅಭಿವೃದ್ಧಿಗಾಗಿ ನಾನು ಜೀವಿಸ್ತೇನೆ. ಕ್ರಿಸ್ತನ ವಾರ್ತೆಯನ್ನು ನಿಮಗೆ ಮತ್ತೆ ಮತ್ತೆ ಸಾರುವುದಕ್ಕಾಗಿ ನಾನು ಬರ್ತೇನೆ ಅಂತ ಪೌಲನು ಸ್ಪಷ್ಟವಾಗಿ ಹೇಳುತ್ತಿರುತ್ತಾನೆ. ಇವತ್ತು ನೀವು ಎಷ್ಟು ಜನ ಈ ಶಿಷ್ಯತ್ವಕ್ಕಾಗಿ, ಶಿಷ್ಯರನ್ನ ಮಾಡುವುದಕ್ಕಾಗಿ, ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ, ಸೇವೆಯನ್ನು ಮಾಡುವುದಕ್ಕಾಗಿ ಕ್ರಿಸ್ತನಿಗಾಗಿ ಜೀವಿಸುತ್ತಿದ್ದೇವೆ ಎಂಬುದನ್ನು ದೇವರ ಸಮ್ಮುಖದಲ್ಲಿ ನೀವು ಕೂಡ ಯೋಚನೆ ಮತ್ತು ಪರೀಕ್ಷೆಯನ್ನ ಮಾಡಿಕೊಳ್ಳಲು ಬೇರೆ. ದೇವನಾಮಕ್ಕೆ ಸ್ತೋತ್ರ, ದೇವನಾಮಕ್ಕೆ ಸ್ತೋತ್ರ. ಒಂದು ವೇಳೆ ಪೌಲನು ಬದುಕುವುದಾದ್ರೆ ಆತನು ಫಲದಾಯಕ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಾನೆ ಬೇರೆ. ಆತನು ಸಾಯುವುದಾದ್ರೆ ಕ್ರಿಸ್ತನ ಜೊತೆಯಲ್ಲಿ ಇರ್ತಾನೆ, ಇಲ್ಲವಾದ್ರೆ ಫಿಲಿಪಿಯವರ ಜೊತೆ ಇರುತ್ತಾನೆ.
ಅದು ಆತನಿಗೆ ಉತ್ತಮೋತ್ತಮ ಆಗಿರುತ್ತದೆ. ಎರಡೂ ಉತ್ತಮ. ಪೌಲನಿಗೆ ಬದುಕುವುದು ಮತ್ತು ಸಾಯುವುದರ ನಡುವೆ ಯಾವುದನ್ನು ಆರಿಸಿಕೊಳ್ಳಬೇಕೆಂಬುದಾಗಿ ತೋಚಲೇ ಇಲ್ಲ. ಒಂದು ಸಾಯುವುದು ಲಾಭ ಎಂಬುದಾಗಿ ಹೇಳಿದರೆ, ಇನ್ನೊಂದು ಕಡೆ ಬದುಕುವುದು ಲಾಭ ಎಂಬುದಾಗಿ ಹೇಳ್ತಾರೆ. ಅಂದರೆ ಬದುಕುಳಿದರೆ ಕ್ರಿಸ್ತನ ಸ್ವಾರ್ಥಿಗಾಗಿ, ರಾಜ್ಯಕ್ಕಾಗಿ, ಆತನ ಮಹಿಮೆಗಾಗಿ ಆತನು ಬದುಕಲ್ಪಡ್ತಾನೆ. ಒಂದು ವೇಳೆ ಉಳಿಯದಿದ್ದರೆ ಕ್ರಿಸ್ತನ ಮುಖಾಮುಖಿಯಾಗಿ ಆತನು ನೋಡಲಿಕ್ಕೆ, ಕ್ರಿಸ್ತನ ಸ್ವಾರೂಪ್ಯವನ್ನು ನೋಡಲಿಕ್ಕೆ ಇಷ್ಟಪಡ್ತಿರ್ತಾನೆ ಬೇರೆ. ಆದರೆ ಆತನು ಹೇಳ್ತಾನೆ, ಎರಡು ಉತ್ತಮವಾದವುಗಳೇ ಎಂಬುದಾಗಿ ಹೇಳ್ತಾನೆ. ಎರಡು ಉತ್ತಮವಾದವುಗಳೇ. ಆದ್ದರಿಂದ ಪ್ರೀತಿಯೊಳ ದೇವಜನರ ಈ ಒಂದು ಸಂದಿಗ್ಧ ಕಾಲದಲ್ಲಿ, ಇಂಥ ಒಂದು ಸಂದರ್ಭಗಳಲ್ಲಿ, ಈ ಒಂದು ಕಾಲಮಯದಲ್ಲಿ ನಾವೆಲ್ಲರೂ ಕ್ರಿಸ್ತನಿಗಾಗಿ ಬದುಕೋಣ, ವಾಸಿಸೋಣ, ಜೀವಿಸೋಣ. ಯಾಕಂದ್ರೆ ನಮಗೆ ನೋಡ್ರಿ, ಒಬ್ಬ ಫುಟ್ಬಾಲ್ ಪ್ಲೇಯರು ಫುಟ್ಬಾಲ್ಗಾಗಿ ಬದುಕ್ತಾನೆ. ಒಬ್ಬ ಕಂಪನಿ ಓನರ್ ತನ್ನ ಕಂಪನಿ ಏಳಿಗಾಗಿ ಬದುಕ್ತಾನೆ. ಒಬ್ಬ ಪೈಲಟ್ ಆ ಒಂದು ವಿಮಾನವನ್ನ ಅಂದ್ರೆ ದಡಕ್ಕೆ, ಒಂದು ಸ್ಟೇಷನ್ಗೆ ಅಥವಾ ಫ್ಲೈಟ್ ಅನ್ನ ಒಂದು ಏರ್ಪೋರ್ಟ್ಗೆ ತಂದು ಸುರಕ್ಷಿತವಾಗಿ ಪ್ರಯಾಣಿಕರನ್ನ ತಂದು ನಿಲ್ಲಿಸುವುದೇ ಆತನ ಗುರಿಯಾಗಿರ್ತದೆ. ಅದುವೇ ಆತನ ಉದ್ದೇಶ. ಈ ಲೋಕದಲ್ಲಿ ಒಬ್ಬ ಇಂಜಿನಿಯರ್ಗೆ ಮನೆ ಕಟ್ಟುವುದು ಒಂದು ಉದ್ದೇಶವಾಗಿರ್ತದೆ. ಒಳ್ಳೆ ಮನೆಯನ್ನು ಕಟ್ಟಬೇಕು, ಇನ್ನು ಕೆಲವರಿಗೆ ದುಡ್ಡು ಮಾಡಬೇಕು, ಅದೇ ಒಂದು ಉದ್ದೇಶ. ಇನ್ನು ಕೆಲವರು ತಮ್ಮ ಕುಟುಂಬವನ್ನ ಮುಂದೆ ತರಬೇಕು, ತಮ್ಮ ಫ್ಯಾಮಿಲಿಯನ್ನು ಮುಂದೆ ತರಬೇಕು, ತಮ್ಮ ಫ್ಯಾಮಿಲಿ ಏಳಿಗೆ ಆಗಬೇಕು ಅಂತ ಉದ್ದೇಶ. ಇವತ್ತು ಕ್ರಿಸ್ತನ ಮಕ್ಕಳಾದ ನಾವು, ಕ್ರಿಸ್ತನ ಸೇವಕರಾದ ನಾವು, ಸಭಿಕರಾದ ನಾವು, ನಿಮ್ಮ ಉದ್ದೇಶ ಏನಿದೆ? ನಮ್ಮ ಉದ್ದೇಶ, ನಮ್ಮ ಗುರಿ ಏನು? ನಮ್ಮ ಆಲೋಚನೆ ಏನು? ಕ್ರಿಸ್ತನ ಉದ್ದೇಶವೇ ನನ್ನ ಉದ್ದೇಶವು. ಪೌಲನು ಯಾವುದಕ್ಕಾಗಿ ಬದುಕಿದನೋ ಅದಕ್ಕಾಗಿ ನಾನು ಬದುಕ್ತಿದ್ದೇನೋ. ಒಂದು ವೇಳೆ ಇಲ್ವಾದ್ರೆ ಕರ್ತನ ಸಮ್ಮುಖದಲ್ಲಿ ದೇವರ ವಾಕ್ಯದ ಮೂಲಕವಾಗಿ ಪರಿಶುದ್ಧಾತ್ಮನ ನಿಮಗೆ ಅಭಿಷೇಕಿಸಿ ಆ ಉದ್ದೇಶವನ್ನು ಕಲಿಸಿಕೊಡಲು ಆತನು ಇಷ್ಟಪಡುತ್ತಾನೆ. ನೀನು ನಿನ್ನ ಆತ್ಮವನ್ನ, ನಿನ್ನ ಜೀವಿತವನ್ನ ಆತನಿಗೆ ಒಪ್ಪಿಸು. ಪರಿಶುದ್ಧಾತ್ಮನ ಸಮ್ಮುಖದಲ್ಲಿ ಕುಳಿತುಕೋ. ಕರ್ತನು ತನ್ನ ಪರಲೋಕದ ಎಲ್ಲ ಆತನ ಉದ್ದೇಶಗಳನ್ನ, ಆತನ ಆಲೋಚನೆಗಳನ್ನ, ಆತನ ಗುರಿಗಳನ್ನ ನಿನ್ನ ಮೇಲೆ ಹಾಕಿ ಆತನ ದೇಹಗೋಸ್ಕರ, ಆತನ ದರ್ಶನಕ್ಕೋಸ್ಕರ ಬದುಕುವಂತೆ ಕರ್ತನ ಕೃಪೆ ಮಾಡ್ತಾ ಇದ್ದೇವೆ. ನಮ್ಮ ಭಾರತ ದೇಶದಲ್ಲಿ ಕರ್ತನ ಕೃಪೆ ಹರಡಬೇಕಾದ್ರೆ, ಕರ್ತನ ವಾರ್ತೆ ಹರಡಬೇಕಾದ್ರೆ, ನಮ್ಮ ಭಾರತ ದೇಶದಲ್ಲಿ ಕ್ರಿಸ್ತನ ಒಂದು ಪ್ರೀತಿ, ಕ್ರಿಸ್ತನ ಶಾಂತಿ, ಕ್ರಿಸ್ತನ ಒಂದು ಸಹಾಯಗಳು, ಪರಿಶುದ್ಧಾತ್ಮನ ಒಂದು ಅಭಿಷೇಕ, ಪರಿಶುದ್ಧಾತ್ಮನ ಆತನ ಪ್ರಸನ್ನತೆ ಹರಡಬೇಕಾದ್ರೆ ನೀನು ನಾನು ಕ್ರಿಸ್ತನಿಗಾಗಿ ಜೀವಿಸಬೇಕು. ಶಿಷ್ಯತ್ವದ ಕಡೆಗೆ ದೇವರ ವಾಕ್ಯ ಹೇಳ್ತದೆ, ಶಿಷ್ಯತ್ವದ ಕಡೆಗೆ ಗಮನ ಇರಬೇಕು. ದೇವರ ವಾಕ್ಯ ಹೇಳ್ತದೆ, ಪರಿಶುದ್ಧಾತ್ಮನ ನಿಮ್ಮ ಮೇಲೆ ಬರಲು ನೀವು ಸಾಕ್ಷಿಯಾಗಿರ್ತೀರಿ. ಯೆರೂಸಲೇಮಿನಲ್ಲಿ ಸಾಕ್ಷಿಯಾಗಿರ್ತೀರಿ, ಯೂದಾಯ ಸಮಾರ ಸೀಮೆಗಳಲ್ಲಿ ಮತ್ತು ಭೂಲೋಕದ ಎಲ್ಲ ಕಟ್ಟಕಡೆವರೆಗೆ ನಾವು ಸಾಕ್ಷಿ. ಅದಕ್ಕಾಗಿ ಯೇಸು ಸ್ವಾಮಿ ಪರಲೋಕಕ್ಕೆ ಹೋಗುವಂತ ಸಂದರ್ಭದಲ್ಲಿ ತನ್ನ ಶಿಷ್ಯರಿಗೆ ಕೊನೆಯದಾಗ ಒಂದು ಮಾತು ಹೇಳ್ತಾರೆ, ಬಹಳ ಸ್ಪಷ್ಟವಾದ ಮಾತು. ಇಟ್ಸ್ ಎ ಹೆವನ್ಲಿ ಮ್ಯಾಂಡೇಟ್. ಪರಲೋಕದ ಒಂದು ಅಧಿಕಾರವನ್ನು ಕೊಟ್ಟು ಹೋಗ್ತಾನೆ. ಕೊನೆಯ ಮಾತು ಅದು, ಕೊನೆಯ ಮಾತು ಎಷ್ಟು ಬಹಳ ಪ್ರಾಮುಖ್ಯ ಅಲ್ವೇ? ಕೊನೆಯ ಮಾತು ಬಹಳ ಶ್ರೇಷ್ಠವಾದ ಮಾತು. ಹೋಗ್ರಿ, ಲೋಕದ ಕಟ್ಟಕಡೆವರೆಗೂ ಹೋಗಿ ಸುವಾರ್ತೆಯನ್ನು ಸಾರಿ, ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ಹೇಳಿದ್ದನ್ನೆಲ್ಲ ಬೋಧಿಸಿ, ಯುಗದ ಸಮಾಪ್ತಿಯವರೆಗೆ ನಾನು ನಿಮ್ಮ ಸಂಗಡ ಇರುತ್ತೇನೆ. ಅದನ್ನು ಮಾಡುವುದಕ್ಕಾಗಿ ಇಲ್ಲಿದ್ದೇವೆ. ಅದೇ ಉದ್ದೇಶ, ಅದೇ ಕ್ರಿಸ್ತನಿಗಾಗಿ ಜೀವಿಸುವುದರ ಅರ್ಥ ಬೇರೆ. ದೇವರು ತಾನೇ ನಿಮ್ಮೆಲ್ಲರನ್ನ ಈ ವಾಕ್ಯದ ಮುಖಾಂತರವಾಗಿ ಆಶೀರ್ವಾದ ಮಾಡಿ ಕರ್ತನ ಬಲಪಡಿಸಿ. Today we have heard the message on living for Jesus. I hope that this message, I believe that this message has given a lot of enormous blessings in your lives. And God the Holy Spirit bless you and your life, your children, through the God's word. May God bless you. Thank you, brothers and sisters,
who watching this. ಪ್ರಾರ್ಥನೆ ಮಾಡೋಣ. ದೇವರ ತಲೆಬಾಗಿಸಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಧರ್ಮ ಪತ್ನಿಯಾದ ಸರೋಜವರು ಪ್ರಾರ್ಥನೆ ಮಾಡ್ತಾರೆ. ಪ್ರೀತಿ ಸ್ವರೂಪನಾದ ದೇವರೇ, ತಂದೆಯೇ, ನಿನ್ನನ್ನು ಸ್ತುತಿಸಿ ನಿನ್ನ ನಾಮನ ಕೊಂಡಾಡುತ್ತೇನಪ್ಪ. ರಾಜನೇ, ಈ ಒಂದು ಮಧ್ಯಾಹ್ನ ಸಮಯಕ್ಕಾಗಿ ಸ್ತೋತ್ರಪ್ಪ. ತಂದೆಯೇ, ನಿನ್ನನ್ನು ಸ್ತುತಿಸಿ ನಿನ್ನ ನಾಮನ ಕೊಂಡಾಡುತ್ತೇನಪ್ಪ. ರಾಜನೇ, ಯೇಸುವೇ, ನಮಗೆ ಕೊಟ್ಟ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರಪ್ಪ. ನಿನ್ನನ್ನು ಸ್ತುತಿಸಿ ನಿನ್ನನ್ನು ಕೊಂಡಾಡಿ ಕರ್ತನೆ ಯೇಸುವೆ, ನಿನ್ನ ನಾಮನ ಮಹಿಮೆ ಪಡಿಸುವಂಥ ಭಾಗ್ಯವನ್ನಪ್ಪ ನಮಗೆ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ ರಾಜನೇ ಯೇಸುವೆ. ತಂದೆ, ಲೆಕ್ಕವಿಲ್ಲದಷ್ಟು ಸ್ತುತಿ ಸ್ತೋತ್ರಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನಪ್ಪ ರಾಜನೇ. ಪರಿಶುದ್ಧಾತ್ಮ ದೇವರೇ, ಸ್ತೋತ್ರಪ್ಪ ರಾಜನೇ. ನಿನ್ನ ಆದಿಯು ಅಂತ್ಯವಲ್ಪ ಮೇಘವಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ತಂದೆಯೇ, ನೀನು ಪ್ರಾರಂಭವು ಕರ್ತನೆ ಅಂತ್ಯವಾಗಿದ್ದಕ್ಕಾಗಿ ಸ್ತೋತ್ರಪ್ಪ ರಾಜನೇ. ನಿನ್ನನ್ನು ಸ್ತುತಿಸುತ್ತೇನಪ್ಪ. ತಂದೆ, ಈ ಒಂದು ಮಧ್ಯಾಹ್ನ ಸಮಯದಲ್ಲಪ್ಪ ಪ್ರಾರಂಭದಿಂದ ರಾಜನೇ ಯೇಸುವೆ, ತಂದೆ ಯೇಸುವೆ, ಈ ವಾಕ್ಯಗಳನ್ನು ಮುಗಿಯುವವರೆಗೆ ನಮ್ಮೊಂದಿಗಿದ್ದು ನಿನ್ನ ಆತ್ಮದ ಮೂಲಕವಾಗಿ ಕರ್ತನೆ ನಮ್ಮನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ವಿಶೇಷವಾಗಿ ಅಪ್ಪ ಹೇಳಿದ ವಾಕ್ಯಗಳನ್ನು ಕರ್ತನೆ ನೀನು ಕರ್ತನೆ ಯೇಸುವೆ ನಿನ್ನ ಆಶೀರ್ವಾದ ಮಾಡಬೇಕಾ ಬೇಡ್ತಾ ಇದ್ದೇನಪ್ಪ. ತಂದೆ, ಇದನ್ನು ಕೇಳಿದ ಪ್ರತಿಯೊಂದು ಹೃದಯದ ಕಣ್ಣುಗಳನ್ನು ನಿಂತೇರೆ ಅವರ ಹೃದಯಗಳನ್ನು ನೀನು ಮಾರ್ಪಡಿಸಬೇಕಾ ಬೇಡ್ತಾ ಇದ್ದೇನಪ್ಪ ರಾಜನೇ. ಅದು ಕರ್ತನೆ ಯೇಸುವೆ ಪೌಲನ ಜೀವಿತದಲ್ಲಪ್ಪ ಸೌಲನಾದ ಸೌಲನನ್ನು ಕರ್ತನೆ ಪೌಲನನ್ನಾಗಿ ನೀನು ಮಾರ್ಪಡಿಸಿದ ದೇವರೇ. ತಂದೆ ಯೇಸುವೆ, ನಮ್ಮ ಹೃದಯಗಳನ್ನು ನಿನ್ನ ಕಲ್ಪಿಸಿಕೊಡ್ತಾ ಇದ್ದೇನಪ್ಪ. ತಂದೆ, ನಮ್ಮಲ್ಲಿ ಕರ್ತನೆ ಯೇಸುವೆ ತಪ್ಪು ದೋಷಗಳಿರುವುದಾದ್ರಪ್ಪ ನಮ್ಮನ್ನು ಕ್ಷಮಿಸಿ. ತಂದೆ, ಪೌಲನನ್ನಾಗಿ ಕರ್ತನೆ ಯೇಸುವೆ ತಂದೆ ಆತನಲ್ಲಿರುವ ಉದ್ದೇಶಗಳನ್ನು ಆತನಲ್ಲಿರುವ ಕರ್ತನೆ ಯೇಸುವೆ ಯೋಚನೆಗಳನ್ನು ಕರ್ತನೆ ನಾವು ಅನುಸರಿಸಿ ನಡೆದುಕೊಂಡು ಹೋಗುವಂತೆ ನೀನು ಸಹಾಯ ಮಾಡಬೇಕಾ ಬೇಡ್ತಾ ಇದ್ದೇನಪ್ಪ. ತಂದೆ, ಇದನ್ನು ವಾಚ್ ಮಾಡುವ ಪ್ರತಿಯೊಂದು ಕುಟುಂಬಗಳನ್ನು ನಿನ್ನ ಕಲ್ಪಿಸಿಕೊಡ್ತಾ ಇದ್ದೇನಪ್ಪ. ತಂದೆ, ಯಾವುದು ಕರ್ತನೆ ಯೇಸುವೆ ನಮ್ಮ ಯೋಚನೆಗಳನ್ನು ಬಲ್ಲ ದೇವರಪ್ಪ ರಾಜನೇ. ನಮ್ಮ ನುಡಿಗಳನ್ನು ನಡೆಯನ್ನು ನೋಡುವ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ಜೊತೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ತಂದೆ, ಯಾವುದಪ್ಪ ಯಾವ ಉದ್ದೇಶಕ್ಕೋಸ್ಕರ ತಂದೆ ಈ ಲೋಕದಲ್ಲಿ ನಮ್ಮನ್ನು ಕರ್ತನೆ ಇಟ್ಟಿದೆಯೋ ಎಂಬುದನ್ನು ಕರ್ತನೆ ಯೇಸುವೆ ಅರ್ಥಪೂರ್ವಕವಾಗಿ ನಮಗೆ ನೀನು ತಿಳಿಸಿಕೊಟ್ಟಿದ್ದ ದೇವರೇ, ನಿನ್ನನ್ನು ಸ್ತುತಿಸಿ ನಿನ್ನ ನಾಮನ ಕೊಂಡಾಡುತ್ತೇನಪ್ಪ ರಾಜನೇ. ತಂದೆ, ಹೌದಪ್ಪ ರಾಜನೇ. ತಂದೆ, ನಮ್ಮ ಜೀವಿತಗಳಲ್ಲಿ ನೀನು ಅದ್ಭುತ ಕಾರ್ಯಗಳನ್ನು ನೀನು ಮಾಡಬೇಕಾಗಿ ನಾನು ಬೇಡ್ತಾ ಇದ್ದೇನಪ್ಪ. ನಮ್ಮ ಹೃದಯಗಳನ್ನು ಬದಲಾಯಿಸು ಕರ್ತನೆ ಯೇಸುವೆ. ತಂದೆ, ನಿನ್ನ ಯೋಚನೆಗಳನ್ನು ಕರ್ತನೆ ಯೇಸುವೆ ನಾವು ಮುಂದಿಟ್ಟುಕೊಂಡು ನಿನಗಾಗಿ ನಾವು ಜೀವಿಸುವಂತೆ ನಮ್ಮನ್ನು ಹೆಚ್ಚೆಚ್ಚಾಗಿ ಕರ್ತನೆ ನಿನ್ನ ಸೇವೆಯಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನಮ್ಮನ್ನು ಉಪಯೋಗಿಸಬೇಕಾಗಿ ನಾನು ಬೇಡ್ತಾ ಇದ್ದೇನಪ್ಪ. ಪರಿಶುದ್ಧಾತ್ಮ ದೇವರೇ, ಇದನ್ನು ಕರ್ತನೆ ಯೇಸುವೆ ಲೈವ್ ವಾಚ್ ಮಾಡೋ ಪ್ರತಿಯೊಂದು ಕುಟುಂಬಗಳ ಮೇಲೆ ನಿನ್ನ ದಯ ಕರುಣೆ ತರಪ್ಪ. ಅವರ ಕಷ್ಟ ನೋವು ತೊಂದರೆಗಳಿಂದ ಬಿಡುಗಡೆ ಮಾಡಿ ಅವರನ್ನು ಕರ್ತನೆ ನೀನು ಕಾಪಾಡಬೇಕಾಗಿ ಬೇಡ್ತಾ ಇದ್ದೇನಪ್ಪ. ಅದು ಕರ್ತನೆ ಅನೇಕ ಜನರಿಗೋಸ್ಕರ ಕಾಯಿಲೆಯಿಂದ ಬಳಲುತ್ತಿರುವ ಕರ್ತನೆ ಕೊರೋನಾ ವೈರಸ್ಗಳಿಂದ ಬಳಲುತ್ತಿರುವ ಪ್ರತಿಯೊಬ್ಬರನ್ನು ಕರ್ತನೆ ಯೇಸುವೆ ನೀನು ಕಲ್ಪಿಸಿಕೊಡ್ತಾ ಇದ್ದೇನಪ್ಪ. ಅವರನ್ನು ನೀನು ಆಶಿಸು ಆಧರಿಸು ಕರ್ತನೆ. ಆದಷ್ಟು ಬೇಗನೆ ಅವ್ರಿಗೆ ಗುಣಮುಖರಾಗಿ ಕರ್ತನೆ ಯೇಸುವೆ ಅವರು ಮನೆಗಳಿಗೆ ಸೇರ್ಕೊಳ್ಳುವಂತೆ ಸಹಾಯ ಮಾಡಪ್ಪ. ಎಲ್ಲ ಡಾಕ್ಟರ್ಗಳಿಗಾಗಿ ಕರ್ತನೆ ಯೇಸುವೆ ನಮ್ಮ ಕರ್ತನೆ ದೇಶಕ್ಕಾಗಿ ಕರ್ತನೆ ಪ್ರತಿಯೊಬ್ಬರು ನಿನ್ನ ಕೈಲಿ ನಾನು ಒಪ್ಪಿಸ್ಕೊಡ್ತಾ ಇದ್ದೇನಪ್ಪ. ನಿನ್ನ ಆಶಿಸು ಆಧರಿಸಬೇಕಾಗಿ ಬೇಡ್ತಾ ಇದ್ದೇನಪ್ಪ. ತಂದೆ, ಸ್ತೋತ್ರಪ್ಪ ರಾಜನೇ. ನಾವು ಇಷ್ಟವರೆಗೆ ನಮ್ಮೊಂದಿಗಿದ್ದು ನಡೆಸಿಕೊಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲವನ್ನು ನಿನ್ನ ಕೈಲಿ ಒಪ್ಪಿಸ್ಕೊಡ್ತಾ ನೀನು ಆದಿ ಅಂತ್ಯವಲ್ಪ ಮೇಘವಾಗಿ ನಡೆಸಿಕೊಡಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತು ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೆನ್. Thank you for watching and God bless you. God bless your family too in these times. ವಿಶೇಷವಾಗಿ ನಿಮ್ಮೆಲ್ಲರ ಪ್ರಾರ್ಥನೆ ಬೇಡಿಕೆ ಏನಂದರೆ ನಮ್ಮ ದೇಶಕ್ಕಾಗಿ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ರಾಜ್ಯದ ಸರ್ಕಾರಕ್ಕಾಗಿ ಮತ್ತು ಎಲ್ಲ MLA, MP, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಎಲ್ರಿಗಾಗಿ ಕೂಡ ಪ್ರಾರ್ಥನೆ ಮಾಡಿರಿ. ಮತ್ತು ಕೊರೋನಾ ವೈರಸ್ಸಲ್ಲಿರ್ತಕ್ಕಂಥ ವಾರಿಯರ್ಸ್ ಇದ್ದಾರೆ, ಏನು ಡಾಕ್ಟರ್ಗಳು, ನರ್ಸ್ಗಳು, ಪೊಲೀಸರು, ಎಲ್ಲ ಸಿಬ್ಬಂದಿ ವರ್ಗದವರಿಗಾಗಿ ಕೂಡ ಪ್ರಾರ್ಥಿಸಿಕೊಳ್ಬೇಕೆಂದು ಕೇಳಿಕೊಳ್ತೇನೆ. ಕರ್ತನು ನಮ್ಮ ದೇಶದ ಮೇಲೆ ಹೇಳುವಾದ ತನ್ನ ಕೃಪೆ, ತನ್ನ ಶಾಂತಿಯನ್ನು ಇಡಲಿ. ಪ್ರೇಮ. God bless you. Thank you.